ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಟೋಟಲ್ 44 ಪ್ರಾಬ್ಲಮ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 45. ನೋಡಿ ಇದಿದೆ, ಇಂಟಿಗ್ರೇಷನ್ ಆಫ್ dx dy ಬೈ ರೂಟ್ ಆಫ್ 2x ಮೈನಸ್ ಎಕ್ಸ್ ಸ್ಕ್ವೇರ್. ಹೌದಾ? ನೋಡಿ ಇದನ್ನು ಯಾವ ತರ ಮಾಡ್ಕೊಂತೀವಿ ಅಂತೇಳಿ, ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂದ್ರೆ ಇಂಟಿಗ್ರೇಷನ್ ಆಫ್ dx ಬೈ ರೂಟ್ ಆಫ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ. ಈ ತರ ಇತ್ತು ಅಂದ್ರೆ ಯಾವಾಗಲೂ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ನ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಹೌದಾ? ನೋಡಿ ಈಗ ಇಲ್ಲಿ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೋಬೇಕು. ಈಗ ನಾವು 2x ಮೈನಸ್ ಎಕ್ಸ್ ಸ್ಕ್ವೇರ್ ಅಲ್ಲಿ ಫಸ್ಟ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಯಾವಾಗಲೂ ಪ್ಲಸ್ 1 ಮಾಡ್ಬೇಕು ತಾನೆ. ಈಗ ಮೈನಸ್ ಕಾಮನ್ ತಗೊಂಡೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಆಗುತ್ತೆ. ಅದು ಇದನ್ನ ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಆಡ್ ಅಂಡ್ ಸಬ್ಟ್ರಾಕ್ಟ್ 1 ಸ್ಕ್ವೇರ್ ಮಾಡ್ಕೊಂತೀವಿ. ಹೌದಾ? ಎಕ್ಸ್ ಇನ್ ಕೋಎಫಿಷಿಯಂಟ್ 2 ಇದೆ ತಾನೆ, ಅದನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ 1 ಬರುತ್ತೆ. ಅದಕ್ಕೆ ಆಡ್ ಅಂಡ್ ಸಬ್ಟ್ರಾಕ್ಟ್ 1 ಸ್ಕ್ವೇರ್. ಅಥವಾ ಇದು ಮೈನಸ್ ಆಫ್ ಇಷ್ಟನ್ನ ಏನ್ ಬರೀಬಹುದು, ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 1 ಸ್ಕ್ವೇರ್ ಮೈನಸ್ ಆಫ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಇಷ್ಟು ಬರುತ್ತಲ್ಲ. therefore ಈಗ ಇಂಟಿಗ್ರೇಷನ್ ನ ಬರೀಬಹುದು ನೋಡಿ. I is equal to ಇಂಟಿಗ್ರೇಷನ್ ಆಫ್ dx dy ಬೈ ರೂಟ್ ಆಫ್, ಅದು ಯಾವ ಫಾರ್ಮೆಟ್ ಅಲ್ಲಿ ಇದೆ, 1 ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಅಂದ್ರೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ತರ ಇದಲ್ಲ. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತು ಅಂದ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಬರಿತಾ ಇದ್ವಿ. ಅಂದ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇರೋ ಪ್ಲೇಸ್ ಅಲ್ಲಿ ಎಕ್ಸ್ ಮೈನಸ್ 1 ಇದೆ, ಎ ಇರೋ ಪ್ಲೇಸ್ ಅಲ್ಲಿ 1 ಇದೆ. ಅಂದ್ರೆ ಆನ್ಸರ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ 1 ಪ್ಲಸ್ ಕಾನ್ಸ್ಟೆಂಟ್. ಅಂದ್ರೆ ಆಪ್ಷನ್ ಬಿ ಬರುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ 46 ನೋಡಿ, ಡಿಫರೆಂಟ್ ಇದೆ. ನೋಡಿ ಇಂಟಿಗ್ರೇಷನ್ ಆಫ್ dx divided by 5 plus 4 cos x. ಹೌದಾ? ನೋಡಿ ಇದು ಗೊತ್ತಿರಬೇಕು. ನೋಡಿ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂತೇಳಿ. ನೋಡಿ ಈ ಫಾರ್ಮೆಟ್ ಅಲ್ಲಿ ಇತ್ತು ಅಂದ್ರೆ ಹೇಗೆ ಸಿಂಪ್ಲಿಫೈ ಮಾಡಬೇಕು ಅಂತೇಳಿ ನೋಡಿ. ರೇರು, ಬಟ್ ಈ ತರದ್ ಕೇಳ್ತಾ ಇರ್ತಾರೆ. ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಮಗೆ. ನೋಡಿ ಇದು ಇಂಟಿಗ್ರೇಷನ್ ಆಫ್ dx dy by a cos x ಪ್ಲಸ್ ಬಿ ಸೈನ್ ಎಕ್ಸ್ ಪ್ಲಸ್ ಸಿ. ಈ ಫಾರ್ಮೆಟ್ ಅಲ್ಲಿ ಇತ್ತು ಅಂದ್ರೆ ಆಕ್ಚುಲಿ ಸಬ್ಸ್ಟಿಟ್ಯೂಷನ್ ಏನ್ ತಗೊಂತೀವಿ ಅನ್ನೋದು ಇಂಪಾರ್ಟೆಂಟ್ ನಮಗೆ. ಅದು ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ನೋಡಿ ಆ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಈಸಿಯಾಗಿ ಮಾಡ್ಕೋಬಹುದು. ಆಯ್ತಲ್ಲ? tan x by 2 is equal to t ತಗೊಂತೀವಿ. ನೋಡಿ ಇದು ಗೊತ್ತಿರ್ಬೇಕು. tan x by 2 is equal to t ತಗೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಫಾರ್ಮೆಟ್ ಆಕ್ಚುಲಿ ನಾವು ಪಿ ಯು ಅಲ್ಲಿ ಕಲ್ತಿರಲ್ಲ, ಬಟ್ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಆಯ್ತಲ್ಲ? ನೋಡಿ ಈ ತರ ತಗೊಂಡ್ವಿ ಅಂದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡ್ಕೊಂಡೆ ಅಂದ್ರೆ secant ಸ್ಕ್ವೇರ್ x by 2 ಇಂಟು 1 by 2 dx is equal to dt ಬರುತ್ತಲ್ಲ. ಹಾಗೆ ನೋಡಿ secant ಸ್ಕ್ವೇರ್ x by 2 1 by 2 ನ secant ಸ್ಕ್ವೇರ್ x by 2 ನ ಹೇಗೆ ಬರೀಬಹುದು ಅಂದ್ರೆ 1 ಪ್ಲಸ್ tan ಸ್ಕ್ವೇರ್ x by 2 ಹೋಲ್ ಡಿವೈಡ್ ಬೈ 2 dx is equal to dt ಬರೀಬಹುದು. ಹೌದಾ? ಅಥವಾ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ dx is equal to 2 dt ಡಿವೈಡ್ ಬೈ 1 ಪ್ಲಸ್ tan ಸ್ಕ್ವೇರ್. tan x by 2 ಅಂದ್ರೆ t ತಾನೆ, 1 ಪ್ಲಸ್ ಟಿ ಸ್ಕ್ವೇರ್ ಆಗತ್ತಲ್ಲ ಇದು. ಹೌದಾ? ನೋಡಿ ಇದೇನಾಗ್ಬಿಡುತ್ತೆ ಅಂದ್ರೆ ಇದು 1 ಪ್ಲಸ್ ಟಿ ಸ್ಕ್ವೇರ್ ಆಗ್ತದೆ ಅಷ್ಟೇ ಅದು. ಹೌದಾ? ನೋಡಿ ಇದು ಗೊತ್ತಿರ್ಬೇಕು. ಅಂದ್ರೆ ಇಲ್ಲಿ tan x by 2 ಗೆ t ತಗೊಂತೀವಿ. ನೆಕ್ಸ್ಟ್ dx ಏನಾಗುತ್ತೆ,
2dt by 1 plus t square. ಅದೇ ತರ cos x ಏನಾಗುತ್ತೆ ನೋಡಿ 1 minus tan square x by 2 by 1 plus tan square x by 2 ಅಂದ್ರೆ 1 minus t square by 1 plus t square ಆಗುತ್ತೆ. ಸಿಮಿಲರ್ಲಿ sin x ಏನಾಗುತ್ತೆ ಅಂದ್ರೆ 2 tan x by 2 divided by 1 plus tan square x by 2 ಅಂದ್ರೆ 2t by 1 plus t square ಆಗುತ್ತೆ. ಹೌದಾ ನೋಡಿ, ಇಷ್ಟು ಗೊತ್ತಿರ್ಬೇಕಷ್ಟೇ ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ. ಇಷ್ಟು ಆಕ್ಚುಲಿ ಈ ಫಾರ್ಮ್ಯಾಟ್ ನಾವು ಕಲ್ತಿರಲ್ಲ, ಇಲ್ಲಿ ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ, ಯಾವ ಫಾರ್ಮ್ಯಾಟ್ ಅಲ್ಲಿ ಇದ್ರೆ ಈಗ ಮಾಡ್ಕೋಬೇಕು ಅಂತೇಳಿ. ನೋಡಿ, ಡಿ ಎಕ್ಸ್ ಬೈ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಪ್ಲಸ್ ಸಿ ಇತ್ತು ಅಂದ್ರೆ ಯಾವಾಗಲೂ ಏನ್ ಸಬ್ಸ್ಟಿಟ್ಯೂಷನ್ ತಗೊಂತೀವಿ, ಟ್ಯಾನ್ ಎಕ್ಸ್ ಬೈ ಟು ಇಸ್ ಈಕ್ವಲ್ ಟು ಟಿ. ಅವಾಗ ಡಿ ಎಕ್ಸ್ ಏನಾಗುತ್ತೆ 2dt by 1 plus t square. cos x ಅಂದ್ರೆ 1 minus t square by 1 plus t square. sin x ಅಂದ್ರೆ 2t by 1 plus t square ಆಗುತ್ತೆ. ಹೌದಾ ನೋಡಿ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೊಂತೀನಿ ನೋಡಿ. ಹಾಗಾದ್ರೆ ಡೈರೆಕ್ಟ್ ಆಗಿ ಲೆಟ್ tan x by 2 equal to t. That implies dx is equal to 2dt by 1 plus t square. cos x ಅಷ್ಟೇ ಇದೆ ಅಲ್ಲ, cos x ಅಂದ್ರೆ 1 minus t square by 1 plus t square. ನೋಡಿ, ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ ಅಂದ್ರೆ ಅವಾಗ i ಏನಾಗ್ಬಿಡುತ್ತೆ, dx ಅಂತ ಹೇಳಿದ್ರೆ 2dt by 1 plus t square 5 plus 4 into cos x ಅಂದ್ರೆ 1 minus t square by 1 plus t square. ಹೌದಾ 2dt by 1 plus t square as it is divided by ಇಲ್ಲಿ 1 plus t square ನ LCM ತಗೊಂಡೆ ಅಂದ್ರೆ ಏನ್ ಬರ್ಬೋದು, 5 into 1 plus t square plus 4 into 1 minus t square. ಇಷ್ಟು ಬರುತ್ತಲ್ಲ ನೋಡಿ, 1 plus t square 1 plus t square ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇಲ್ಲಿ ಇಂಟಿಗ್ರೇಷನ್ ಆಫ್ 2dt ಡಿವೈಡೆಡ್ ಬೈ ಡಿನಾಮಿನೇಟರ್ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 plus 5t square, 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 4 minus 4t square. ಹೌದಾ 5 plus 4 9 ಆಗ್ಬಿಡುತ್ತೆ, 2 ಹೊರಗೆ ಬಂತು. dt ಡಿವೈಡೆಡ್ ಬೈ 5 plus 4 ಅಂದ್ರೆ 9 plus 5t square minus 4t square ಅಂದ್ರೆ t square. ಅಂದ್ರೆ ಇದು 2 into integration of dt by 3 square plus t square. a square plus x square ತರ ಇದಲ್ಲ, ಹಾಗಾದ್ರೆ ಇಂಟಿಗ್ರೇಷನ್ 2 into 1 by 3 into tan inverse of t by 3 ಬಂತು. ಹೌದಾ ಪ್ಲಸ್ ಸಿ ಅಥವಾ 2 by 3 into tan inverse of 1 by 3 into t ಅಂದ್ರೆ ಏನ್ ತಗೊಂಡಿರ್ತೀವಿ ನಾವು, tan x by 2 ಅಲ್ಲ, tan x by 2 plus ಕಾನ್ಸ್ಟೆಂಟ್ ಬಂತು. ಹೌದಾ ಅಂದ್ರೆ 2 by 3 into tan inverse of 1 by 3 into tan x by 2 plus c ಅಂದ್ರೆ ಆಪ್ಷನ್ ಸಿ ಬರುತ್ತೆ. ಹೌದಾ ನೋಡಿ, ಇದೊಂದು ಫಾರ್ಮ್ಯಾಟ್ ಗೊತ್ತಿರಲಿ. ಅದಕ್ಕೆ ಏನೇನು ಗೊತ್ತಿರಬೇಕು ಅಂದ್ರೆ, ಡಿನಾಮಿನೇಟರ್ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಪ್ಲಸ್ ಸಿ ಇತ್ತು ಅಂದ್ರೆ tan x by 2 equal to t ಸಬ್ಸ್ಟಿಟ್ಯೂಷನ್ ಆಗುತ್ತೆ. dx 2dt by 1 plus t square ಆಗುತ್ತೆ. cos x ಅಂದ್ರೆ 1 minus t square by 1 plus t square. sin x ಅಂದ್ರೆ 2t by 1 plus t square. ನೋಡಿ, ಇಷ್ಟು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಅದನ್ನ ಡೈರೆಕ್ಟ್ ಆಗಿ ಇಲ್ಲಿ ಯೂಸ್ ಮಾಡ್ಕೊಂತೀವಿ ಅಷ್ಟೇ. ಹೌದಾ ನೋಡಿ, ಸೇಮ್ 47 ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬರುತ್ತೆ. ಸೇಮ್ ಟೈಪ್ ಪ್ರಾಬ್ಲಮ್ ಇದೆ. ಇಂಟಿಗ್ರೇಷನ್ ಆಫ್ dx by 7 plus 5 cos x. ಹೌದಾ ಸರ್, ಇಲ್ಲೂ ಏನೇನು ಸಬ್ಸ್ಟಿಟ್ಯೂಷನ್ ತಗೋಬೇಕು ನಾವೀಗ. ಲೆಟ್ tan x by 2 is equal to t. ಹಾಗಾದ್ರೆ dx ಏನಾಗ್ಬಿಡುತ್ತೆ 2dt by 1 plus t square cos x 1 minus t square by 1 plus t square. ನೋಡಿ, ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ ಹಾಗಾದ್ರೆ i ಏನಾಗ್ಬಿಡುತ್ತೆ, dx ಅಂದ್ರೆ 2dt by 1 plus t square divided by 7 plus 5 into cos x ಅಂದ್ರೆ 1 minus t square by 1 plus t square. ಹೌದಾ ನೆಕ್ಸ್ಟ್ ಸೇಮ್ LCM ತಗೊಳೋದು, 2dt by 1 plus t square divided by ಇಲ್ಲಿ LCM 7 into 1 plus t square plus 5 into 1 minus t square whole divided by 1 plus t square. ಹೌದಾ 1 plus t square LCM ತಗೊಂಡಿದ್ವಿ.
1 ಪ್ಲಸ್ ಟಿ ಸ್ಕ್ವೇರ್ 1 ಪ್ಲಸ್ ಟಿ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇದು 2 dt ಡಿವೈಡ್ ಬೈ 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ 7 ಪ್ಲಸ್ 7 ಟಿ ಸ್ಕ್ವೇರ್ ಪ್ಲಸ್ 5 ಮೈನಸ್ 5 ಟಿ ಸ್ಕ್ವೇರ್ ಅಂದ್ರೆ 2 dt ಡಿವೈಡ್ ಬೈ 7 ಪ್ಲಸ್ 5 ಅಂದ್ರೆ 12 ಪ್ಲಸ್ 7 ಮೈನಸ್ 5 ಅಂದ್ರೆ 2 ಟಿ ಸ್ಕ್ವೇರ್. ಹಾಗಾದ್ರೆ ನೋಡಿ ನ್ಯೂಮರೇಟರ್ 2 dt ಹಾಗೆ ಇದೆ, ಡಿನಾಮಿನೇಟರ್ 2 ಕಾಮನ್ ತಗೊಂಡೆ ಅಂದ್ರೆ 6 ಪ್ಲಸ್ ಟಿ ಸ್ಕ್ವೇರ್, ಅದು 2 2 ಕ್ಯಾನ್ಸಲ್ ಆಯ್ತು. ಅದನ್ನ ಹೇಗೆ ಬರಿಬೋದು, ಡಿ ಟಿ ಬೈ 6 ನ ರೂಟ್ 6 ಹೋಲ್ ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್ ಬರಿಬೋದಲ್ಲ. ಹಾಗಾದ್ರೆ ಇದು 1 ಬೈ ಎ ಅಂದ್ರೆ 1 ಬೈ ರೂಟ್ 6 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಟಿ ಬೈ ಎ ಅಂದ್ರೆ ಟಿ ಬೈ ರೂಟ್ 6 ಪ್ಲಸ್ ಸಿ. ಅದು ಆನ್ಸರು 1 ಬೈ ರೂಟ್ 6 ಇಂಟು ಟ್ಯಾನ್ ಇನ್ವರ್ಸ್ ಆಫ್ 1 ಬೈ ರೂಟ್ 6 ಇಂಟು ಟಿ ಅಂದ್ರೆ ಟ್ಯಾನ್ ಎಕ್ಸ್ ಬೈ 2 ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ, ಆಪ್ಷನ್ ಎ ಬರುತ್ತೆ. ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಷನ್ ಗೊತ್ತಿದ್ರೆ ಮಾತ್ರ ಈ ತರ ಸಿಂಪ್ಲಿಫೈ ಮಾಡ್ಬೋದು. ಹೌದಾ, ಅದಕ್ಕೆ ಇಲ್ಲಿ ಬರ್ಕೊಂಡಿದ್ವಲ್ಲ, ಈ ಸಬ್ಸ್ಟಿಟ್ಯೂಷನ್ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಕಾಸ್ ಎಕ್ಸ್ ಬದಲು ಏನ್ ಬರಿತೀವಿ, 1 ಮೈನಸ್ ಟಿ ಸ್ಕ್ವೇರ್ ಬೈ 1 ಪ್ಲಸ್ ಟಿ ಸ್ಕ್ವೇರ್. ಸೈನ್ ಎಕ್ಸ್ ಇತ್ತು ಅಂದ್ರೆ 2 ಟಿ ಬೈ 1 ಪ್ಲಸ್ ಟಿ ಸ್ಕ್ವೇರ್. ಹೌದಾ, ಡಿ ಎಕ್ಸ್ ಬದಲಿ 2 ಡಿ ಟಿ ಬೈ 1 ಪ್ಲಸ್ ಟಿ ಸ್ಕ್ವೇರ್. ಟ್ಯಾನ್ ಎಕ್ಸ್ ಬೈ 2 ಅಂದ್ರೆ ಟಿ. ಹೌದಾ, ನೋಡಿ ಅದಕ್ಕೆ ಈ ಫಾರ್ಮ್ಯಾಟ್ ಗೊತ್ತಿರಲಿ. ಇದೊಂದು ಫಾರ್ಮ್ಯಾಟ್ ಇಂದ ಒಂದೊಂದ್ಸಲ ಕಾಂಪಿಟೇಟಿವ್ ಕೇಳ್ತಾ ಇದಾರೆ, ಅವಾಗ ಕರೆಕ್ಟ್ ಆಗಿ ಗೊತ್ತಿರಬೇಕು ಯಾವ ತರ ಮಾಡ್ಕೊಂತೀವಿ ಅಂತೇಳಿ. ನೆಕ್ಸ್ಟ್ ನೋಡಿ 48 ಈಸಿ ಇದೆ. dx by x square plus 2x plus 2 completing the square method ಮಾಡ್ಕೊಂಡ್ರೆ ಆಯ್ತು. ಹೌದಾ, ನೋಡಿ ಈಗ ನಾವು x square plus 2x plus 2 ನ ಹೇಗೆ ಬರೀಬಹುದು, x square plus 2x plus x in coefficient 2 ಇದೆ, ಡಿವೈಡೆಡ್ ಬೈ 2 ಮಾಡಿದ್ರೆ 1 ಬರುತ್ತಲ್ಲ, 1 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಪ್ಲಸ್ 2 ಆಯ್ತು. ಇಷ್ಟನ್ನ x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 1 ಪ್ಲಸ್ 2 ಅಂದ್ರೆ ಪ್ಲಸ್ 1 ಬರುತ್ತೆ. ಹೌದಾ, ಹಾಗಾದ್ರೆ ಇದು therefore I is equal to ಇದನ್ನ ಹೇಗೆ ಬರೀತೀವಿ, dx ಡಿವೈಡೆಡ್ ಬೈ ಅದನ್ನ 1 ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಬರೀಬೋದಲ್ಲ. ಅಂದ್ರೆ ಡಿನಾಮಿನೇಟರ್ ನೋಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಇದೆ. ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ನಮಗೆ ಫಾರ್ಮುಲಾ ಏನ್ ಗೊತ್ತಿರೋದು, ಟ್ಯಾನ್ ಇನ್ವರ್ಸ್ ಆಫ್ ಗೊತ್ತಿದೆ ಅಲ್ಲ. ಅದಕ್ಕೆ 1 ಬೈ 1 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ 1 ಬೈ 1 ಪ್ಲಸ್ ಸಿ ಅಂದ್ರೆ ಆನ್ಸರ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ, ಈಸಿ ಇದೆ. ಅಂದ್ರೆ ಆಪ್ಷನ್ ಡಿ ಬರುತ್ತೆ. ನೆಕ್ಸ್ಟ್ ನೋಡಿ 49 ನೋಡಿ, ಅದನ್ನು ಡೈರೆಕ್ಟ್ ಆಗಿ ಆನ್ಸರ್ ಬರೀಬಹುದು, ಆದ್ರೆ ಫಾರ್ಮ್ಯಾಟ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ನೋಡಿ ನೋಟ್ ನೋಡ್ಕೊಂಡಿದ್ನ ನೋಡಿ, ಇದನ್ನು ಪಿ ಯು ಅಲ್ಲಿ ಕಲ್ತಿರಲ್ಲ, ಬಟ್ ಗೊತ್ತಿರ್ಲಿ, ಎಷ್ಟೊಂದ್ ಕಡೆ ಯೂಸ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಡಿವೈಡೆಡ್ ಬೈ ಪಿ ಕಾಸ್ ಎಕ್ಸ್ ಪ್ಲಸ್ ಕ್ಯೂ ಸೈನ್ ಎಕ್ಸ್ ಡಿ ಎಕ್ಸ್. ನೋಡಿ ಎ ಬಿ ಪಿ ಕ್ಯೂ, ಹೌದಾ, ಈ ತರ ಹೇಗಾರು ಕೊಡ್ಬೋದು. ಆದ್ರೆ ನೋಡಿ ಇದು ಫಾರ್ಮ್ಯಾಟ್ ಕರೆಕ್ಟ್ ಆಗಿ ಗೊತ್ತಾಗಬೇಕು. ಯಾವ ತರ ನೆನ್ಪಿಟ್ಕೊಳ್ಳೋದು ಅಂತ ಹೇಳ್ತೇನೆ. ಫಸ್ಟಿಗೆ ಕಾಸ್ ಬರಿಬೇಕು, ಅದಾದ್ಮೇಲೆ ಸೈನ್ ಬರಿಬೇಕು. ಈ ತರ ಬರ್ಕೊಂಡ್ವಿ ಅಂದ್ರೆ ಇದಕ್ಕೆ ಆನ್ಸರ್ ಎ ಲಾಗ್ ಎಕ್ಸ್ ಪ್ಲಸ್ ಬಿ ಲಾಗ್ ಆಫ್ ಡಿನಾಮಿನೇಟರ್ ಅಂದ್ರೆ ಪಿ ಕಾಸ್ ಎಕ್ಸ್ ಪ್ಲಸ್ ಕ್ಯೂ ಸೈನ್ ಎಕ್ಸ್ ಪ್ಲಸ್ ಸಿ ಬರಿತೀವಿ, ವೇರ್ ಎ ಇಸ್ ಈಕ್ವಲ್ ಟು ನೋಡಿ, ವೇರ್ ಎ ಇಸ್ ಈಕ್ವಲ್ ಟು ಇಂಪಾರ್ಟೆಂಟ್. ನಮಗೆ ಎ ಏನಾಗಿರುತ್ತೆ ಅಂತ ಹೇಳಿದ್ರೆ, ಡಿನಾಮಿನೇಟರ್ ಅಲ್ಲಿ ಯಾವಾಗಲೂ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಬರುತ್ತೆ. ನೋಡಿ ನ್ಯೂಮರೇಟರ್ ಅಲ್ಲಿ ಎ ಪಿ ಪ್ಲಸ್ ಬಿ ಕ್ಯೂ ಬರುತ್ತೆ. ಅಂದ್ರೆ ಕಾಸ್ ಕಾಸ್ ಇನ್ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಮಾಡೋದು, ಸೈನ್ ಸೈನ್ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಮಾಡ್ಕೊಂಡು ಆಡ್ ಮಾಡೋದು. ಹೌದಾ, ಬಿನು ನೋಡಿ ಡಿನಾಮಿನೇಟರ್ ಅಂತ ಯಾವಾಗಲೂ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಬರುತ್ತೆ. ನ್ಯೂಮರೇಟರ್ ಡಿಟರ್ಮಿನೆಂಟ್ ಬರ್ದಾಗ ಬರೆಯೋದು, ಅಂದ್ರೆ ಎ ಕ್ಯೂ ಮೈನಸ್ ಪಿ ಬಿ.
ನೋಡಿ ಇಲ್ಲಿ ಎ ಇದೆ, ಬಿ ಇದೆ, ಪಿ ಇದೆ, ಕ್ಯೂ ಇದೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ಹೌದಾ. ಎ ಕ್ಯೂ ಮೈನಸ್ ಪಿ ಬಿ ಬರಿತೀವಿ ತಾನೆ, ಆ ತರ ಬರ್ಕೊಂಡ್ರೆ ಆಯ್ತು. ಈಗ ನೋಡಿ ಇಲ್ಲಿ ಇದು ನೆನ್ಪಿಡ್ಕೊಂಡಿರ್ಬೇಕು ಅಂದ್ರೆ ಫಸ್ಟಿಗೆ ಎದೊಳಗೆ ಬರಿಬೇಕಂದ್ರೆ ನಾವು ಕಾಸ್, ಅದಾದ್ಮೇಲೆ ಸೈನ್. ನೋಡಿ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಡಿವೈಡ್ ಬೈ ಪಿ ಕಾಸ್ ಎಕ್ಸ್ ಪ್ಲಸ್ ಕ್ಯೂ ಸೈನ್ ಎಕ್ಸ್ ಹೌದಾ. ಮತ್ತೆ ನೋಡಿ ನ್ಯೂಮರೇಟರ್ ಒಂದೊಂದ್ಸಲ ಬರೀ ಕಾಸ್ ಎಕ್ಸ್ ಅಷ್ಟೇ ಕೊಟ್ಟಿದ್ರು ಅನ್ಕೊಡಿ, ಅವಾಗ ಬಿ ಝೀರೋ ಆಗಿರುತ್ತೆ ಅಂತ ಹೇಳಿ ಅಷ್ಟೇ ಹೌದಾ. ಬಿ ನ ಝೀರೋ ಅನ್ಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಬೋದು. ನೋಡಿ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಅದನ್ನ ಈಸಿಯಾಗಿ ಬರ್ಕೊಂತೀವಿ. ಆ ಥರದ್ದು CET ಕೇಳ್ತಾ ಇದ್ದಾರೆ, ಡೈರೆಕ್ಟ್ ಆಗಿ ಬರೆಯೋಕೆ ಗೊತ್ತಿರಬೇಕು. 3 sin x ಪ್ಲಸ್ 2 cos x ಡಿವೈಡೆಡ್ ಬೈ 3 cos x ಪ್ಲಸ್ 2 sin x dx. ಅಥವಾ ಇದನ್ನ ಹೇಗೆ ಬರಿತೀವಿ ಅಂದ್ರೆ ನೋಡಿ, ಫಸ್ಟಿಗೆ ಯಾವಾಗಲೂ ಕಾಸ್ ಬರ್ಕೋಬೇಕು ಅಂತ ಹೇಳಿದೀನಿ. 2 cos x ಪ್ಲಸ್ 3 sin x ಡಿವೈಡೆಡ್ ಬೈ 3 cos x ಪ್ಲಸ್ 2 sin x dx ಹೌದಾ. ಇದಕ್ಕೆ ಆನ್ಸರ್ ಡೈರೆಕ್ಟ್ ಆಗಿ ಏನ್ ಬರೀಬಹುದು, ax ಪ್ಲಸ್ b ಇಂಟು ಲಾಗ್ ಆಫ್ ಡಿನಾಮಿನೇಟರ್ ಪ್ಲಸ್ ಕಾನ್ಸ್ಟೆಂಟ್ ಹೌದಾ, ವೇರ್ a ಇಸ್ ಈಕ್ವಲ್ ಟು ಹೌದಾ. ನೋಡಿ a ಇಸ್ ಈಕ್ವಲ್ ಟು ಅಂದ್ರೆ ಡಿನಾಮಿನೇಟರ್ ಯಾವಾಗಲೂ ಏನ್ ಬರೀಬೇಕು, ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಹೌದಾ. ನ್ಯೂಮರೇಟರ್ ಕಾಸ್ ಕಾಸ್ ಇನ್ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಮಾಡೋದು 3 2s are 6 ಪ್ಲಸ್ 3 2s are 6 ಅಂದ್ರೆ 12 by 9 ಪ್ಲಸ್ 4 ಅಂದ್ರೆ 13 a ಅಂದ್ರೆ b is equal to ಡಿನಾಮಿನೇಟರ್ ಅಂತೂ ಸೇಮ್ ಅಲ್ಲ, 3 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ನ್ಯೂಮರೇಟರ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಅಂದ್ರೆ 4 ಮೈನಸ್ 9, 4 ಮೈನಸ್ 9 ಅಂದ್ರೆ ಮೈನಸ್ 5 by 13 ಹೌದಾ. ನೋಡಿ ಇವೆರಡನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ ಡೈರೆಕ್ಟ್ ಆನ್ಸರ್ ಬರುತ್ತೆ. therefore i is equal to a ಅಂದ್ರೆ 12 by 13x, b ಅಂದ್ರೆ ಮೈನಸ್ 5 by 13 into log of 3 cos x plus 2 sin x plus c ಬರುತ್ತೆ ಅಷ್ಟೇ ಹೌದಾ. ಅಂದ್ರೆ ಆಪ್ಷನ್ ಎ ಬರುತ್ತಲ್ಲ. ನೋಡಿ ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಬೇಕು ಹೇಗೆ ಮಾಡ್ತಾ ಇದೀವಿ ಅಂತೇಳಿ. ನೋಡಿ ಇದನ್ನೇ ಯೂಸ್ ಮಾಡ್ಕೊಂಡು ನಾವು ಈ ತರದ್ದು ಮಾಡ್ಬೋದು. ನೋಡಿ ಜಸ್ಟ್ ಐಡಿಯಾ ಗೊತ್ತಿರಲಿ. ಇಂಟಿಗ್ರೇಷನ್ ಆಫ್ dx by 1 plus tan x. ಇದನ್ನ ಆಕ್ಚುಲಿ ನಾವು PU ಅಲ್ಲಿ ಬೇರೆ ಮೆಥಡ್ ಅಲ್ಲಿ ಮಾಡಿರ್ತೀವಿ, ಅಲ್ಲಿ ಲೆಂತಿ ಆಗ್ಬಿಟ್ಟಿರುತ್ತೆ. ನೋಡಿ ಇದನ್ನ ಈಸಿಯಾಗಿ ಬರೀಬಹುದು. ಇದು ನಾವೇನೋ ಸೈನ್ ಮತ್ತೆ ಕಾಸಿಗೆ ಚೇಂಜ್ ಮಾಡಿದ್ವಿ ಅಂದ್ರೆ 1 ಪ್ಲಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಆಗತ್ತಲ್ಲ. ಈಗ LCM ತಗೊಂಡೆ ಅಂದ್ರೆ ಇದೇನಾಗ್ಬೋದು, ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ನ್ಯೂಮರೇಟರ್ ಕಾಸ್ ಎಕ್ಸ್ ಬರ್ಕೊಂಡೆ ಅಂದ್ರೆ ಕಾಸ್ ಎಕ್ಸ್ ಡಿ ಎಕ್ಸ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹೌದಾ. ನೋಡಿ ಇಲ್ಲಿ ಆಕ್ಚುಲಿ ಇದು ಯಾವ ತರ ಇದೆ ಅಂದ್ರೆ ಕಾಸ್ ಎಕ್ಸ್ ಪ್ಲಸ್ 0 ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿ ಎಕ್ಸ್ ಹೌದಾ. ಅದು ನೋಡಿ ಡೈರೆಕ್ಟ್ ಆಗಿ ಈಗ ಎ ಅಂದ್ರೆ ಏನ್ ಗೊತ್ತಿರೋದು, ಕಾಸ್ ಕಾಸ್ ನ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ 1 ಇಂಟು 1 ಅಂದ್ರೆ 1 ಪ್ಲಸ್ 0 ಬೈ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಎಕ್ಸ್ ಪ್ಲಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ 1 ಮೈನಸ್ 0 ಬೈ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಇಂಟು ಲಾಗ್ ಆಫ್ ಡಿನಾಮಿನೇಟರ್ ಪ್ಲಸ್ ಕಾನ್ಸ್ಟೆಂಟ್. ಇದಕ್ಕೆ ಆನ್ಸರ್ ಆಕ್ಚುಲಿ 1 by 2 x ಪ್ಲಸ್ 1 by 2 ಇಂಟು ಲಾಗ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಿ ಹೌದಾ. ಡೈರೆಕ್ಟ್ ಆಗಿ ಈ ತರದ್ದು ಮಾಡ್ಕೋಬಹುದು. ಅದಕ್ಕೆ 1 by 1 ಪ್ಲಸ್ ಟ್ಯಾನ್ ಎಕ್ಸ್, 1 by 1 ಪ್ಲಸ್ 2 ಟ್ಯಾನ್ ಎಕ್ಸ್ ಈ ತರ ಎಲ್ಲ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು ಹೌದಾ. ಅದಕ್ಕೆ ನೋಡಿ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರಬೇಕು, ಇಂಪಾರ್ಟೆಂಟ್ ಅದು. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 50. ಎಷ್ಟೊಂದ್ಸಲ ಕಾಂಪಿಟೇಟಿವ್ ಕೇಳಿದಾರೆ ಅಂದ್ರೆ ಇಲ್ಲಿ ಎಕ್ಸ್ ಪವರ್ ಎನ್ ಇದೆ, ಎಕ್ಸ್ ಪವರ್ ಎನ್ನೇ ಕೇಳಬೇಕು ಅಂತೇನಿಲ್ಲ. ಎಕ್ಸ್ ಪವರ್ 7 ಅಂತ ಕೇಳಿದ್ದಾರೆ, ಎಕ್ಸ್ ಪವರ್ 2 ಅಂತ ಕೇಳಿದ್ದಾರೆ ಆಯ್ತಲ್ಲ. ಇನ್ನು ಆಕ್ಚುಲಿ ಹೇಗೆ ಬರೀತಾ ಇದ್ವಿ ಅಂದ್ರೆ ಡಿನಾಮಿನೇಟರ್ 1 ಇರುತ್ತೆ ತಾನೆ, ಏನಿಲ್ಲ ಅಂದ್ರೆ ಅಲ್ಲಿ 1 ಇರುತ್ತೆ. ಇದಕ್ಕೆ ಆಡ್ ಅಂಡ್ ಸಬ್ಟ್ರಾಕ್ಟ್ ಎಕ್ಸ್ ಪವರ್ ಎನ್ ಮಾಡ್ತಾ ಇದ್ವಿ ಹೌದಾ. ಸೇಮ್ ಪ್ರಾಬ್ಲಮ್ PU ಅಲ್ಲೂ ಮಾಡ್ಕೊಂಡಿದ್ವಿ, ಗೊತ್ತಿರಬೇಕು. ಈಗ ಇದನ್ನ ಸ್ಪ್ಲಿಟ್ ಮಾಡ್ತಾ ಇದ್ವಲ್ಲ, 1 ಪ್ಲಸ್ ಎಕ್ಸ್ ಪವರ್ ಎನ್ ಬೈ ಎಕ್ಸ್ ಇಂಟು ಎಕ್ಸ್ ಪವರ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಪವರ್ ಎನ್ ಬೈ ಎಕ್ಸ್ ಇಂಟು ಎಕ್ಸ್ ಪವರ್ ಎನ್ ಪ್ಲಸ್ 1 ಡಿ ಎಕ್ಸ್ ಹೌದಾ. 1 ಪ್ಲಸ್ ಎಕ್ಸ್ ಪವರ್ ಎನ್ 1 ಪ್ಲಸ್ ಎಕ್ಸ್ ಪವರ್ ಎನ್ ಕ್ಯಾನ್ಸಲ್ ಆಗೋದು, 1 ಬೈ ಎಕ್ಸ್ ಡಿ ಎಕ್ಸ್ ಬರುತ್ತೆ.
ಇದರಲ್ಲಿ ಒಂದು ಎಕ್ಸ್ ಕ್ಯಾನ್ಸಲ್ ಆಗಿ ಇದೇನಾಗುತ್ತೆ, ಇದು n-1 ಆಗುತ್ತೆ. ಅದಕ್ಕೆ x ಪವರ್ n-1 ಬೈ x ಪವರ್ n+1 dx ಬರುತ್ತೆ. ಹೌದಾ? ಇದು ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಅಂತೂ ಡೈರೆಕ್ಟ್ ಆಗಿ ಬರೀಬಹುದು, ಲಾಗ್ ಎಕ್ಸ್ ಅಂತೇಳಿ ಮೈನಸ್. ನೋಡಿ, ಇದಕ್ಕೆ ಆಕ್ಚುಲಿ ಡಿನಾಮಿನೇಟರ್ ಇನ್ ಡಿಫರೆನ್ಶಿಯೇಷನ್ ಏನಾಗುತ್ತೆ ಅಂತ ಗೊತ್ತಾಗಬೇಕು. ಡಿನಾಮಿನೇಟರ್ ಇನ್ ಡಿಫರೆನ್ಶಿಯೇಷನ್ n ಇಂಟು ಎಕ್ಸ್ ಪವರ್ n-1 ತಾನೆ, ಇದು ಡಿಫರೆನ್ಶಿಯೇಷನ್ n ಇಂಟು ಎಕ್ಸ್ ಪವರ್ n-1. ಅದ್ರಲ್ಲಿ ನ್ಯೂಮರೇಟರ್ ಬರೀ ಎಕ್ಸ್ ಪವರ್ n-1 ಇದೆಯಲ್ಲ, ಈಗ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ n ಮಾಡ್ಕೊಂಡಿದ್ವಿ. ಹೌದಾ? ಅವಾಗ ಇದು ಯಾವ ಫಾರ್ಮೆಟ್ ಅಲ್ಲಿ ಬರುತ್ತೆ ಅಂದ್ರೆ, ಇದು ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಫಾರ್ಮೆಟ್ ಅಲ್ಲಿ ಬಂದ್ಬಿಡುತ್ತೆ. ಅದು ಆ ತರ ಇದೆ ಅಂದ್ರೆ ಅದು ಲಾಗ್ ಆಫ್ ಡಿನಾಮಿನೇಟರ್ ಬರೀಬೋದಲ್ಲ. ಹಾಗಾದ್ರೆ ಇದಕ್ಕೆ ಆನ್ಸರ್ ಲಾಗ್ ಎಕ್ಸ್ ಮೈನಸ್ 1 ಬೈ ಎನ್ ಇಂಟು ಲಾಗ್ ಆಫ್ ಎಕ್ಸ್ ಪವರ್ n+1 ಪ್ಲಸ್ ಕಾನ್ಸ್ಟೆಂಟ್. ನೋಡಿ, ಈ ತರ ಆದ್ರೂ ಕೊಡ್ಬೋದು. ಈ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದಿಲ್ಲ ಅಂದ್ರೆ ಮತ್ತೆ ನಾವು ಇದನ್ನು ಯೂಸ್ ಮಾಡಬೇಕು. n ಲಾಗ್ m ಅಂತಿತ್ತು ಅಂದ್ರೆ ಲಾಗ್ m ಪವರ್ n ಬರೀಬೋದಲ್ಲ. ನೋಡಿ, ಇದನ್ನ ಈಗ ಫಸ್ಟ್ ಲಾಗ್ ಎಕ್ಸ್ ಗೆ ಯೂಸ್ ಮಾಡ್ಕೊಂತೀನಿ. ಇದನ್ನ ಆಕ್ಚುಲಿ 1 ಬೈ n ಇಂಟು n ಲಾಗ್ ಎಕ್ಸ್ ಮೈನಸ್ 1 ಬೈ n ಇಂಟು ಲಾಗ್ ಆಫ್ ಎಕ್ಸ್ ಪವರ್ n+1 ಪ್ಲಸ್ ಸಿ ಬರೀಬೋದಲ್ಲ. ಇಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ n ಮಾಡ್ಕೊಂಡಿದ್ವಿ ಅಷ್ಟೇ. ನೋಡಿ, ಎರಡರಲ್ಲೂ 1 ಬೈ n ಕಾಮನ್ ತಗೊಂತೀನಿ. ಈ n ಲಾಗ್ ಎಕ್ಸ್ ನ ಮತ್ತೆ ಹೇಗೆ ಬರಿಬೇಕು ನಾವು, n ಲಾಗ್ ಎಕ್ಸ್ ನ ಲಾಗ್ ಎಕ್ಸ್ ಪವರ್ n ಬರಿಬೋದಲ್ಲ. ನೋಡಿ, 1 ಬೈ n ಕಾಮನ್ ತಗೊಂಡಿದ್ದೀನಿ ಅಂದ್ರೆ ಲಾಗ್ ಎಕ್ಸ್ ಪವರ್ n+1 ಹಾಗೆ ಇರುತ್ತೆ ಪ್ಲಸ್ ಸಿ. ಈಗ ಲಾಗ್ m ಮೈನಸ್ ಲಾಗ್ n ತರ ಇದಲ್ಲ, ಅದಕ್ಕೆ 1 ಬೈ n ಇಂಟು ಲಾಗ್ ಆಫ್ m ಬೈ n ಬರಿಬೋದಾ, ಪ್ಲಸ್ ಸಿ ಬರುತ್ತೆ. ಅಂದ್ರೆ 1 ಬೈ n ಇಂಟು ಲಾಗ್ ಆಫ್ ಎಕ್ಸ್ ಪವರ್ n ಬೈ ಎಕ್ಸ್ ಪವರ್ n+1 ಪ್ಲಸ್ ಸಿ ಅಂದ್ರೆ ಆಪ್ಷನ್ ಸಿ. ಹೌದಾ? ನೋಡಿ, ಇಲ್ಲಿ ಇದನ್ನೇನಾದ್ರು ಫಾರ್ಮುಲಾ ಅಂತ ತಗೊಂಡ್ಬಿಟ್ರಿ ಅಂದ್ರೆ ಎಷ್ಟೊಂದ್ಸಲ ಕಾಂಪಿಟೇಟಿವ್ ಕೇಳ್ತಾ ಇದಾರೆ. ಡೈರೆಕ್ಟ್ ಆಗಿ ಅವಾಗ ಟೈಮ್ ಸೇವ್ ಮಾಡ್ಬೋದು ಬರ್ಕೊಂಡು. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಇಂಟು ಎಕ್ಸ್ ಪವರ್ n+1 ಅಂದ್ರೆ ಯಾವಾಗಲೂ 1 ಬೈ n ಇಂಟು ಲಾಗ್ ಆಫ್ ಎಕ್ಸ್ ಪವರ್ n ಬೈ ಎಕ್ಸ್ ಪವರ್ n+1 ಪ್ಲಸ್ ಸಿ ಬರೀಬಹುದು. ಹೌದಾ? ಈ ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ 1 ಇತ್ತು ಅನ್ಕೊಳ್ಳಿ. ಅವಾಗಿದ್ನ 1 ಬೈ 3 ಇಂಟು ಲಾಗ್ ಆಫ್ ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಕ್ಯೂಬ್ ಪ್ಲಸ್ 1 ಪ್ಲಸ್ ಸಿ ಅಂತ ಬರೀಬಹುದು. ಹೌದಾ? ಇದು ನೋಡಿ, ಈ ತರ ಡೈರೆಕ್ಟ್ ಆಗಿ ಬರೆಯೋದಕ್ಕೆ ಯೂಸ್ ಆಗುತ್ತೆ. ಲೈಕ್ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಎಷ್ಟೊಂದ್ ಕಡೆ ಯೂಸ್ ಮಾಡ್ಕೋಬಹುದು. ಆಯ್ತಲ್ಲ? ಲೈಕ್ 1 ಬೈ n ಇಂಟು ಲಾಗ್ ಆಫ್ ಎಕ್ಸ್ ಪವರ್ n ಬೈ ಎಕ್ಸ್ ಪವರ್ n+1 ಪ್ಲಸ್ ಸಿ ಗೊತ್ತಿರ್ಬೇಕು. ಹೌದಾ? ಅದು ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನೋಡಿ, 51 ರಿಪೀಟ್ ಆಗಿದೆ ಪ್ರಾಬ್ಲಮ್. ಆಲ್ರೆಡಿ ಮಾಡ್ಕೊಂಡಿದ್ವಿ ಒಂದ್ಸಲ ಅದನ್ನ. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಪವರ್ 4 ಪ್ಲಸ್ 1 ಡಿ ಎಕ್ಸ್. ಹೌದಾ? ಸೇಮ್ ಪ್ರಾಬ್ಲಮ್ ರಿಪೀಟ್ ಆಗಿದೆ. ಅದಕ್ಕೆ ಆಪ್ಷನ್ ಡಿ ಬಂದಿತ್ತು. ನೋಡಿ, ಆಕ್ಚುಲಿ ಹೇಗೆ ಮಾಡ್ಕೊಂಡಿದ್ವಿ ಅಂದ್ರೆ ಡಿವೈಡ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಎಕ್ಸ್ ಸ್ಕ್ವೇರ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ವಿ. ಹೌದಾ? ಸೇಮ್ ಪ್ರಾಬ್ಲಮ್ ರಿಪೀಟ್ ಆಗಿದೆ ಅಷ್ಟೇ. ಅಂದ್ರೆ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಪವರ್ 4 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಹೌದಾ? ನೆಕ್ಸ್ಟ್ ಇದನ್ನ 1 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬಂದಿತ್ತು. ಇದು ಆಕ್ಚುಲಿ ಯಾವ್ದೋ ಡಿಫ್ರೆನ್ಸಿಯೇಷನ್ ಇದೆ ಅಂದ್ರೆ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್ ತಾನೆ. ಇದನ್ನು ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ. ಹೌದಾ? ಅವಾಗ ಬರುತ್ತದು. ನೆಕ್ಸ್ಟ್ ಟ್ರೈ ಮಾಡ್ಕೊಳ್ಳಿ, ಬರುತ್ತೆ. ನೆಕ್ಸ್ಟ್ ನೋಡಿ 52.
ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅದು ನೋಡಿ. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಗೊತ್ತಿರಬೇಕು. ಯಾವ ತರ ಫಾರ್ಮುಲಾ ಹೇಳಿದ್ವಿ ಅಂತ ಹೇಳಿ ನೋಡಿ. ಇಂಟಿಗ್ರೇಷನ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ಫಂಕ್ಷನ್ ಇತ್ತು ಅಂದ್ರೆ ಯಾವಾಗಲೂ ಹೇಗೆ ಬರಿಬೇಕು? ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಬರಿತಾ ಇದ್ವಿ, ಹೌದಾ? ನೋಡಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಮಗೆ. ಇಂಟಿಗ್ರೇಷನ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ಅಂದ್ರೆ ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಅಂತ ಹೇಳ್ತೀವಿ, ಹೌದಾ? ನೆಕ್ಸ್ಟ್ ನೋಡಿ, ಇದರಲ್ಲಿ ಫಸ್ಟ್ ಫಂಕ್ಷನ್ ಯಾವ ತರ ಚೂಸ್ ಮಾಡ್ತಾ ಇದ್ವಿ ಅಂದ್ರೆ ಐ ಲೇಟ್ ರೂಲ್ ಯೂಸ್ ಮಾಡ್ತಾ ಇದ್ವಿ, ಹೌದಾ? ನೋಡಿ, ಐ ಲೇಟ್ ರೂಲ್ ಅಲ್ಲಿ ಏನಂತ ಹೇಳಿದ್ವಿ ನಾವು? ಐ ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಐ ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಹೌದಾ? ನೋಡಿ, ಎಲ್ ಅಂತ ಹೇಳಿದ್ರೆ ಲಾಗ್, ಹೌದಾ? ಲಾಗರಿಥಮಿಕ್ ಫಂಕ್ಷನ್ ಅದು. ಎ ಅಂತ ಹೇಳಿದ್ರೆ ಆಲ್ಜಿಬ್ರಿಕ್ ಫಂಕ್ಷನ್ ಅಂತ ಹೇಳಿದ್ವಿ. ನೋಡಿ, ಆಲ್ಜಿಬ್ರಿಕ್ ಫಂಕ್ಷನ್ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವಯರ್, ಎಕ್ಸ್ ಕ್ಯೂಬ್, 3x, ಹೌದಾ? ಅಥವಾ 1 ಈ ತರ ಏನೇ ಇದ್ರು ಇದೆಲ್ಲ ಆಲ್ಜಿಬ್ರಿಕ್ ಫಂಕ್ಷನ್ ಅಂತ ಹೇಳಿದ್ವಿ, ಹೌದಾ? ನೆಕ್ಸ್ಟ್ ಟಿ ಅಂತ ಹೇಳಿದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದ್ರೆ ಸೈನ್ ಟೀಟಾ, ಕಾಸ್ ಟೀಟಾ ಈ ತರ ಏನಾದ್ರು ಇರ್ಬೋದು. ನೋಡಿ, ಇ ಅಂತ ಹೇಳಿದ್ರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಇ ಪವರ್ ಎಕ್ಸ್, ಎ ಪವರ್ ಎಕ್ಸ್ ಈ ತರ ಇರುತ್ತೆ, ಹೌದಾ? ಅಲ್ಲಿ ನೋಡಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಲಾಗರಿಥಮಿಕ್ ಫಂಕ್ಷನ್, ಆಲ್ಜಿಬ್ರಿಕ್, ಹೌದಾ? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮತ್ತೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ನೋಡಿ, ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಫಂಕ್ಷನ್ ನ ಚೂಸ್ ಮಾಡ್ತಾ ಇದ್ವಿ. ಇನ್ನೊಂದು ಸೆಕೆಂಡ್ ಫಂಕ್ಷನ್ ಅಂತ ತಗೊಂಡ್ಬಿಟ್ಟು ನೆಕ್ಸ್ಟ್ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ಬೇಕು, ಹೌದಾ? ನೆಕ್ಸ್ಟ್ ನೋಡಿ, ಇದ್ರಲ್ಲಿ ಇನ್ನೂ ಯಾವ ಫಾರ್ಮುಲಾ ಗೊತ್ತಿರಲಿ ಅಂದ್ರೆ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದ್ರೆ ಇದು ಡೈರೆಕ್ಟ್ ಆನ್ಸರ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರಿತಾ ಇದ್ವಿ, ಹೌದಾ? ನೆಕ್ಸ್ಟ್ ನೋಡಿ, ಇದನ್ನು ಇಂಪಾರ್ಟೆಂಟ್, ಇದನ್ನು ಎಷ್ಟೊಂದು ಕಡೆ ಯೂಸ್ ಮಾಡ್ಕೊಂತೀವಿ, ಹೌದಾ? ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ, ಹೌದಾ? ನೆಕ್ಸ್ಟ್ ಇದಲ್ಲೇ ನೋಡಿ, ಇ ಪವರ್ ಎಕ್ಸ್ ಇಂಟು ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಇತ್ತು ಅಂದ್ರೆ ನೋಡಿ, ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಇತ್ತು ಅಂದ್ರೆ ಡೈರೆಕ್ಟ್ ಆನ್ಸರ್ ಇ ಪವರ್ ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ ಬರೀತಿದ್ವಿ. ನೋಡಿ, ಇದನ್ನೇ ಜನರಲೈಸ್ ಮಾಡ್ಕೊಂತೀನಿ, ಯಾಕಂದ್ರೆ ಇದನ್ನ ಎಷ್ಟೊಂದ್ಸಲ ಸಿ ಇ ಟಿ ಕೇಳಿದರೆ ಗೊತ್ತಿರಬೇಕು. ನೋಡಿ, ಇದು ಯಾವ ತರ ಇರುತ್ತೆ ಅಂದ್ರೆ ನ್ಯೂಮರೇಟರ್ ಏನಾದ್ರು ಎಕ್ಸ್ ಪ್ಲಸ್ ಎನ್ ಇತ್ತು ಇದ್ರೆ ಇದಕ್ಕಿಂತ ಒಂದು ಇಲ್ಲಿ ಜಾಸ್ತಿ ಇರ್ತದೆ ಡಿನಾಮಿನೇಟರ್, ಹೌದಾ? ನೋಡಿ, ಈ ಫಾರ್ಮ್ಯಾಟ್ ಅಲ್ಲಿ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಇ ಪವರ್ ಎಕ್ಸ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿರುತ್ತಲ್ಲ ಅದು ಬರ್ಕೋಬೇಕು, ಅಂದ್ರೆ ಸ್ಕ್ವಯರ್ ಬರೆಯೋಗಿಲ್ಲ, ಹೌದಾ? ನೋಡಿ, ಡೈರೆಕ್ಟ್ ಆಗಿ ಗೊತ್ತಿರ್ಬೇಕಷ್ಟೇ. ನೋಡಿ, ಇದು ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಮಾಡ್ಬೋದು. ಇಲ್ಲಾಂದ್ರೆ ಮತ್ತೊಂದ್ಸಲ ನಾವು ಅಲ್ಲಿ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು, ಅದು ಲೆಂತಿ ಆಗ್ಬಿಡುತ್ತೆ. ಟೈಮ್ ಸೇವ್ ಮಾಡ್ಕೋಬೇಕು ಅಂದ್ರೆ ಈ ಫಾರ್ಮುಲಾ ಗೊತ್ತಿರ್ಬೇಕು. ಇದನ್ನ ಎಷ್ಟೊಂದ್ಸಲ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ನೋಡಿ, ಇದನ್ನು ಗೊತ್ತಿರ್ಬೇಕು, ಇಂಟಿಗ್ರೇಷನ್ ಆಫ್ ಇ ಪವರ್ ಎ ಎಕ್ಸ್ ಇಂಟು ಸೈನ್ ಬಿ ಎಕ್ಸ್ ಡಿ ಎಕ್ಸ್. ನೋಡಿ, ಈ ಫಾರ್ಮ್ಯಾಟ್ ಅಲ್ಲಿ ಇರೋದು ಸಿ ಇ ಟಿಗೆ ಎಷ್ಟೊಂದ್ಸಲ ಕೇಳಿದಾರೆ. ಇ ಪವರ್ ಎ ಎಕ್ಸ್ ಬೈ ಇಂಟು ಸೈನ್ ಬಿ ಎಕ್ಸ್ ಅಂದ್ರೆ ಇ ಪವರ್ ಎ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ನೋಡಿ ಎ ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡೋದು ಎ ಇಂಟು ಸೈನ್ ಬಿ ಎಕ್ಸ್ ಮತ್ತು ಸೈನ್ ಬಿ ಎಕ್ಸ್ ಇಂದ ಡಿಫ್ರೆನ್ಸಿಯೇಷನ್ ಆಕ್ಚುಲಿ ಬಿ ಕಾಸ್ ಬಿ ಎಕ್ಸ್ ಏನ್ ಬರುತ್ತೆ ಅದು ಸೈನ್ ಚೇಂಜ್ ಮಾಡೋದು ಪ್ಲಸ್ ಸಿ. ನೋಡಿ, ಇಂಪಾರ್ಟೆಂಟ್, ನಮಗೆ ಇದನ್ನು ಗೊತ್ತಿರಬೇಕು. ನೋಡಿ, ಇದೇ ತರ ಇ ಪವರ್ ಎ ಎಕ್ಸ್ ಇಂಟು ಕಾಸ್ ಬಿ ಎಕ್ಸ್ ಡಿ ಎಕ್ಸ್, ಹೌದಾ? ನೋಡಿ, ಇ ಪವರ್ ಎ ಎಕ್ಸ್ ಡಿವೈಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇಲ್ಲೇನಿರುತ್ತಲ್ಲ ಅದರಿಂದ ಕಾಸಿಗೆ ಮಲ್ಟಿಪ್ಲೈ ಮಾಡೋದು ಅಂದ್ರೆ ಎ ಇಂಟು ಕಾಸ್ ಬಿ ಎಕ್ಸ್. ಆಕ್ಚುಲಿ ಕಾಸ್ ಬಿ ಎಕ್ಸ್ ಇಂದ ಡಿಫ್ರೆನ್ಸಿಯೇಷನ್ ಮೈನಸ್ ಬಿ ಇಂಟು ಸೈನ್ ಬಿ ಎಕ್ಸ್, ಹೌದಾ? ಏನಿರುತ್ತೆ ಸೈನ್ ಚೇಂಜ್ ಮಾಡ್ಬೇಕು, ಮೈನಸ್ ಇದೆ ಅದಕ್ಕೆ ಪ್ಲಸ್ ಬರ್ಕೊಂತೀವಿ ಪ್ಲಸ್ ಸಿ, ಹೌದಾ? ನೋಡಿ, ಇವೆರಡು ಇಂಪಾರ್ಟೆಂಟ್, ಇವೆರಡನ್ನು ಎಷ್ಟೊಂದ್ಸಲ ಕಾಂಪಿಟೇಟಿವ್ ಯೂಸ್ ಮಾಡ್ಕೊಂತೀವಿ, ಹೌದಾ? ನೋಡಿ, ಫಾರ್ಮುಲಾ ಎಲ್ಲ ಪರ್ಫೆಕ್ಟ್ ಆಗಿ ಗೊತ್ತಿರಲಿ. ಫಸ್ಟ್ ಅಂತೂ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ಕೊಳೋದು ಹೇಳಿದ್ವಿ ಅಷ್ಟೇ.
ನೆಕ್ಸ್ಟ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು, ಆಯ್ತಲ್ಲ. ನೆಕ್ಸ್ಟ್ ನೋಡಿ 52 ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಹೌದಾ, ನೋಡಿ ಇಲ್ಲಿ ಹೈಲೈಟ್ ರೂಲ್ ಯೂಸ್ ಮಾಡ್ಕೊಂಡೆ ಅಂದ್ರೆ ಫಸ್ಟ್ ಆಲ್ಜಿಬ್ರಿಕ್ ಬರುತ್ತೆ, ಅದಕ್ಕೆ ಇದು ಫಸ್ಟ್ ಫಂಕ್ಷನ್, ಇದನ್ನ ಸೆಕೆಂಡ್ ಫಂಕ್ಷನ್ ಅನ್ಕೊಂಡ್ಬಿಟ್ರೆ ಆಗುತ್ತೆ. ನೋಡಿ ಇದು ಫಸ್ಟ್ ಫಂಕ್ಷನ್, ಇದನ್ನ ಸೆಕೆಂಡ್ ಫಂಕ್ಷನ್. ಹಾಗಾದ್ರೆ ಆನ್ಸರ್ ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್, ಹೌದಾ, ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಇಂದ ಇಂಟಿಗ್ರೇಷನ್ ಏನ್ ಗೊತ್ತಿರೋದು ಟ್ಯಾನ್ ಎಕ್ಸ್, ಮತ್ತೆ ಎಕ್ಸ್ ಇಂದ ಡಿಫರೆನ್ಶಿಯೇಷನ್ ಡಿ ಎಕ್ಸ್. ಹೌದಾ, ಆನ್ಸರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಲಾಗ್ ಕಾಸ್ ಎಕ್ಸ್ ಬರೀತಾ ಇದ್ವಿ. ಹೌದಾ, ಪ್ಲಸ್ ಸಿ. ಅದ್ರ ಆನ್ಸರು ಎಕ್ಸ್ ಟ್ಯಾನ್ ಎಕ್ಸ್ ಪ್ಲಸ್ ಲಾಗ್ ಕಾಸ್ ಎಕ್ಸ್ ಪ್ಲಸ್ ಸಿ. ಹೌದಾ, ಅಂದ್ರೆ ಎಕ್ಸ್ ಟ್ಯಾನ್ ಎಕ್ಸ್ ಪ್ಲಸ್ ಲಾಗ್ ಕಾಸ್ ಎಕ್ಸ್ ಪ್ಲಸ್ ಸಿ ಅಂದ್ರೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ. ಹೌದಾ, ನೋಡಿ ಈಸಿ ಇದೆ. ಡೈರೆಕ್ಟ್ ನಾವಲ್ಲಿ ಬೈ ಪಾರ್ಟ್ಸ್ ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಇದೀವಿ ಅಷ್ಟೇ. ಹೌದಾ, ನೆಕ್ಸ್ಟ್ ನೋಡ್ಕೊಳ್ಳಿ, ಪ್ರಾಬ್ಲಮ್ ನಂಬರ್ 53. ಅದಕ್ಕೂ ಡೈರೆಕ್ಟ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಿ ಬರುತ್ತೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಎ ದೆನ್ ಎ ಇಸ್ ಈಕ್ವಲ್ ಟು ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ, ನೋಡಿ ಈಗ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿ ಎಕ್ಸ್, ಫಸ್ಟ್ ಫಂಕ್ಷನ್ ಇಂಟು ಅಂದ್ರೆ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಅಂದ್ರೆ ಮೈನಸ್ ಕಾಸ್ ಎಕ್ಸ್, ಡಿರವೇಟಿವ್ ಆಫ್ ಎಕ್ಸ್ ಅಂದ್ರೆ ಡಿ ಎಕ್ಸ್. ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ ಎಕ್ಸ್ ಇಂಟು ಮೈನಸ್ ಕಾಸ್ ಎಕ್ಸ್, ಮೈನಸ್ ಆಫ್ ಮೈನಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂದ್ರೆ ಸೈನ್ ಎಕ್ಸ್ ಪ್ಲಸ್ ಸಿ. ಹೌದಾ, ಇದನ್ನ ಏನಂತ ಕೊಟ್ಟಿರೋದು ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಎ ಅಂತ ಕೊಟ್ಟಿದ್ದಾರೆ ತಾನೆ. ಹಾಗಾದ್ರೆ ನೋಡ್ಕೊಂಡೆ ಅಂದ್ರೆ ಎ ಇರೋ ಪ್ಲೇಸ್ ಅಲ್ಲಿ ಏನಿದೆ ಸೈನ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ, ಅಂದ್ರೆ ಸೈನ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಅಂದ್ರೆ ಆಪ್ಷನ್ ಎ ಬರುತ್ತೆ. ನೆಕ್ಸ್ಟ್ ಒಂದು ನೋಡಿ ಇಂಪಾರ್ಟೆಂಟ್ ಅದು 54 ಲಾಗ್ ಎಕ್ಸ್ ಅಥವಾ ಎಕ್ಸ್ ಪವರ್ ಎನ್ ಇಂಟು ಲಾಗ್ ಎಕ್ಸ್ ಯಾವ್ದಾರು ಕೊಡ್ಬೋದು. ಎಲ್ಲದಕ್ಕೂ ಐಡಿಯಾ ಸೇಮ್, ಎಕ್ಸ್ ಇಂಟು ಲಾಗ್ ಎಕ್ಸ್ ಡಿ ಎಕ್ಸ್. ಹೌದಾ, ಇಲ್ಲಿ ಆಕ್ಚುಲಿ ಏನ್ ತಗೊಂತೀವಿ ನಾವು ಹೈಲೈಟ್ ರೂಲ್ ಪ್ರಕಾರ ಫಸ್ಟ್ ಲಾಗ್ ಬರುತ್ತೆ, ಅದಾದ್ಮೇಲೆ ಆಲ್ಜಿಬ್ರಿಕ್ ಬರುತ್ತೆ ತಾನೆ. ಫಸ್ಟ್ ಈಗ ಲಾಗ್ ಎಕ್ಸ್ ಅದಾದ್ಮೇಲೆ ಎಕ್ಸ್ ತಗೋಬೇಕು. ಹಾಗಾದ್ರೆ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸ್ ಇಂದ ಡಿಫರೆನ್ಶಿಯೇಷನ್ 1 ಬೈ ಎಕ್ಸ್ ಡಿ ಎಕ್ಸ್, ಅಥವಾ ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಒಂದು ಎಕ್ಸ್ ಕ್ಯಾನ್ಸಲ್ ಆಯ್ತು, 1 ಬೈ 2 ಕಾನ್ಸ್ಟೆಂಟ್ ಹೊರಗೆ ತಗೊಂಡೆ ಅಂದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್, ಅಥವಾ ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಲಾಗ್ ಎಕ್ಸ್ ಮೈನಸ್ 1 ಬೈ 2 ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ ಬರುತ್ತೆ. ಅಂದ್ರೆ ಆನ್ಸರು ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ, ಅಂದ್ರೆ ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ಸಿ ಅಂದ್ರೆ ಆಪ್ಷನ್ ಬಿ ಬಂತು. ಆಯ್ತಲ್ಲ. ನೆಕ್ಸ್ಟ್ ನೋಡಿ 55 ಇಂಟಿಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್. ಹೌದಾ, ನೋಡಿ ಇಂಟಿಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಮತ್ತೆ ಸೈನ್ ಇನ್ವರ್ಸ್ ಎಕ್ಸ್ ಈ ತರ ಕೇಳ್ಬೋದು. ನೋಡಿ ಇದಕ್ಕೂ ಅಷ್ಟೇ ಬೈ ಪಾರ್ಟ್ಸ್ ಯೂಸ್ ಮಾಡ್ಕೊಂತೀವಿ. ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು 1 ಡಿ ಎಕ್ಸ್ ತಗೋಬೇಕು. ಹೌದಾ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ನ ಫಸ್ಟ್ ಫಂಕ್ಷನ್ 1 ಸೆಕೆಂಡ್ ಫಂಕ್ಷನ್ ಈ ತರ ತಗೊಂಡ್ಬಿಟ್ವಿ ಅಂದ್ರೆ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಅಂದ್ರೆ ಇದಕ್ಕೆ ಆನ್ಸರ್ ಏನ್ ಬರೀಬಹುದು, ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇನ್ ಡಿಫರೆನ್ಶಿಯೇಷನ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಹೌದಾ,
ನೆಕ್ಸ್ಟ್ ನೋಡಿ ಇದನ್ನ ಹೇಗೆ ಬರ್ಕೊಂತೀವಿ ಅಂತೇಳಿ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಎಕ್ಸ್ ಅಲ್ಲ ಮೈನಸ್. ಆಕ್ಚುಲಿ ಇದಕ್ಕೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂದು ಡಿಫರೆನ್ಶಿಯೇಷನ್ ಏನ್ ಗೊತ್ತಿರೋದು ನಮಗೆ, ಇದ್ರದ್ದು ಡಿಫರೆನ್ಶಿಯೇಷನ್ 2x ಗೊತ್ತಿರುತ್ತಾನೆ, ಅದು ನ್ಯೂಮರೇಟರ್ ಬರೀ ಎಕ್ಸ್ ಇದೆ, ಅದಕ್ಕೆ ಅಲ್ಲಿಗೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ, ಈಗ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಆ ತರ ಇತ್ತು ಅಂದ್ರೆ ಲಾಗ್ ಆಫ್ ಡಿನಾಮಿನೇಟರ್ ಬರ್ಕೊಂತೀವಿ ಅಷ್ಟೇ, ಹೌದಾ? ಹಾಗಾದ್ರೆ ಇದಕ್ಕೆ ಆನ್ಸರ್ ಡೈರೆಕ್ಟ್ ಆಗಿ ಏನು ಬರೀಬೋದು, ಈಗ ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಹಾಫ್ ಇಂಟು ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಬರುತ್ತೆ ಅಷ್ಟೇ, ಆಯ್ತಲ್ಲ? ಅಂದ್ರೆ ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಹಾಫ್ ಇಂಟು ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಆಪ್ಷನ್ ಬಿ ಬರುತ್ತೆ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಡಿಫರೆಂಟ್ ಇದೆ ಅದು, ಅದನ್ನು ಪಿ ಯು ಅಲ್ಲಿ ಮಾಡ್ಕೊಂಡಿರ್ತೀವಿ. ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 1 ಬೈ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ಎಕ್ಸ್. ನೋಡ್ಕೊಳ್ಳಿ ಫಸ್ಟ್, ನೋಡಿ ಇದು ಡೈರೆಕ್ಟ್ ಆಗಿ ಮಾಡೋಕ್ ಬರಲ್ಲ, ಡಿಫರೆಂಟ್ ಇದೆ. ಆದ್ರೆ ಯಾವ ತರ ಮಾಡ್ಕೊಂತೀವಿ ಅಂತ ಹೇಳಿ ಗೊತ್ತಿರ್ಬೇಕು. ನೋಡಿ ಎಲ್ಲಾ ಕಡೆ ಲಾಗ್ ಎಕ್ಸ್ ಇದೆ ತಾನೆ, ಹೌದಾ? ಅಂದ್ರೆ ಎಲ್ಲೆಲ್ಲಿ ಎಕ್ಸ್ ಇರುತ್ತೆ ಅಲ್ಲೆಲ್ಲ ಲಾಗ್ ಎಕ್ಸ್ ಇರುತ್ತೆ ಅಂತ ಹೇಳಿದ್ರೆ ಲಾಗ್ ಎಕ್ಸ್ ಗೆ ಟಿ ಅಂತ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂತೀವಿ ನಾವು, ಹೌದಾ? ಅದಕ್ಕೆ ಗೊತ್ತಿರ್ಬೇಕು ನೋಡಿ, ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ಬಂದ್ಬಿಡುತ್ತೆ. ಅಂದ್ರೆ ನೋಡಿ ಈಗ ಏನ್ ತಗೊಂತೀನಿ ನನಗೆ, ಲೆಟ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಟಿ, ಇಲ್ಲೇನು ಇಲ್ಲ ಅಂದ್ರೆ ಬೇಸ್ ಇ ಇರುತ್ತೆ ತಾನೆ, ಆದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಇ ಪಾರ್ ಟಿ ತಗೊಂತೀನಿ. ಈಗ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದೆ ಅಂದ್ರೆ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಪಾರ್ ಟಿ ಇಂಟು ಡಿ ಟಿ ಬರುತ್ತೆ. ದೇರ್ಫೋರ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್, ಇದೇನಾಗುತ್ತೆ ಅಂದ್ರೆ ಲಾಗ್ ಎಕ್ಸ್ ಟಿ ತಗೊಂಡಿದೀವಲ್ಲ, ಅದಕ್ಕೆ ಲಾಗ್ ಟಿ ಪ್ಲಸ್ 1 ಬೈ ಟಿ ಸ್ಕ್ವೇರ್ ಇಂಟು ಇ ಪಾರ್ ಟಿ ಡಿ ಟಿ. ನೋಡಿ ಇದನ್ನ ಆಕ್ಚುಲಿ ಹೇಗೆ ಬರ್ಕೊಂಡಿದ್ವಿ ಅಂದ್ರೆ ಇ ಪಾರ್ ಟಿ ಹಾಗೆ ಬರ್ಕೊಂಡಿದ್ವಿ. ಇಲ್ಲಿ ಆಡ್ ಅಂಡ್ ಸಬ್ಟ್ರಾಕ್ಟ್ 1 ಬೈ ಟಿ ಮಾಡ್ಕೊಂಡಿರ್ತೀವಿ, ಗೊತ್ತಿರಬೇಕು. ಲಾಗ್ ಟಿ ಮೈನಸ್ 1 ಬೈ ಟಿ ಪ್ಲಸ್ 1 ಬೈ ಟಿ ಪ್ಲಸ್ 1 ಬೈ ಟಿ ಸ್ಕ್ವೇರ್ ಡಿ ಟಿ, ಈ ತರ ಮಾಡ್ಕೊಂಡಿರ್ತೀವಿ. ನೋಡಿ ಇಲ್ಲಿ ಯಾಕೆ ಆಡ್ ಅಂಡ್ ಸಬ್ಟ್ರಾಕ್ಟ್ 1 ಬೈ ಟಿ ಮಾಡ್ಕೊಂಡ್ವಿ ಅಂದ್ರೆ ಈಗ ಇದರದ್ದು ಡಿಫರೆನ್ಶಿಯೇಷನ್ ಏನಾಗ್ಬೋದು, ಲಾಗ್ ಟಿ ದ ಡಿಫರೆನ್ಶಿಯೇಷನ್ 1 ಬೈ ಟಿ ಮೈನಸ್ 1 ಬೈ ಟಿ ದ ಡಿಫರೆನ್ಶಿಯೇಷನ್ 1 ಪ್ಲಸ್ ಟಿ ಸ್ಕ್ವೇರ್. ಅಂದ್ರೆ ಇದನ್ನ ಎಫ್ ಆಫ್ ಎಕ್ಸ್ ಅನ್ಕೊಂಡೆ ಅಂದ್ರೆ ಇದೇನಾಗಿರುತ್ತೆ ಅಂದ್ರೆ ಇದು ಎಫ್ ಡ್ಯಾಶ್ ಆಫ್ ಬಂದಿರುತ್ತೆ, ಹೌದಾ? ಅಂದ್ರೆ ಇದೀಗ ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂದ್ರೆ ಇ ಪಾರ್ ಟಿ ಇಂಟು ಎಫ್ ಆಫ್ ಟಿ ಪ್ಲಸ್ ಎಫ್ ಡ್ಯಾಶ್ ಆಫ್ ಟಿ ಫಾರ್ಮ್ಯಾಟ್ ಅಲ್ಲಿ ಬಂದ್ಬಿಡುತ್ತೆ, ಹೌದಾ? ಈ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಇ ಪಾರ್ ಟಿ ಇಂಟು ಎಫ್ ಆಫ್ ಟಿ ಅಂದ್ರೆ ಲಾಗ್ ಟಿ ಮೈನಸ್ 1 ಬೈ ಟಿ ಪ್ಲಸ್ ಸಿ ಬರುತ್ತೆ ಅಷ್ಟೇ, ಹೌದಾ? ನೋಡಿ ಇ ಪವರ್ ಟಿ ಅಂದ್ರೆ ಎಕ್ಸ್ ಅಲ್ಲ, ಎಕ್ಸ್ ಇಂಟು ಟಿ ಅಂತ ಹೇಳಿದ್ರೆ ಲಾಗ್ ಎಕ್ಸ್ ಮೈನಸ್ 1 ಬೈ ಲಾಗ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಅಷ್ಟೇ, ಹೌದಾ? ಅಂದ್ರೆ ಆನ್ಸರ್ ಎಕ್ಸ್ ಇಂಟು ಲಾಗ್ ಆಫ್ ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಬೈ ಲಾಗ್ ಎಕ್ಸ್ ಪ್ಲಸ್ ಸಿ ಬರಿಬೋದು, ಅಂದ್ರೆ ಆಪ್ಷನ್ ಬಿ ಬರಿಬೋದಲ್ಲ, ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾರೆ ಅಷ್ಟೇ ಇಲ್ಲಿ. ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಇದೊಂದು ಫಾರ್ಮುಲಾ ಗೊತ್ತಿರಬೇಕು. ಮತ್ತೆ ನೋಡಿ ಇಲ್ಲಿ ಯಾವ ತರ ಇರುತ್ತೆ ಅನ್ನೋದು ಐಡೆಂಟಿಫೈ ಮಾಡೋಕೆ ಗೊತ್ತಾಗಬೇಕು. ಆಕ್ಚುಲಿ ಎಲ್ಲೆಲ್ಲಿ ಎಕ್ಸ್ ಇರಬೇಕಿತ್ತು ಆ ಜಾಗದಲ್ಲೆಲ್ಲ ಏನಿರುತ್ತೆ ಲಾಗ್ ಎಕ್ಸ್ ಬರ್ತಾ ಹೋಗುತ್ತೆ. ಆ ತರ ಇತ್ತು ಅಂದ್ರೆ ಲಾಗ್ ಎಕ್ಸ್ ಗೆ ಟಿ ತಗೊಂಡ್ಬಿಡಿ, ಅವಾಗ ಅದು ಯಾವಾಗ್ಲೂ ಯಾವ ಫಾರ್ಮ್ಯಾಟಿಗೆ ಚೇಂಜ್ ಆಗುತ್ತೆ ಅಂದ್ರೆ ನಮಗೆ ಇ ಪಾರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಫಾರ್ಮ್ಯಾಟಿಗೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೋದು, ಆಯ್ತಲ್ಲ? ನೆಕ್ಸ್ಟ್ ಅನ್ನು ನೋಡಿ ಈಸಿ ಇದೆ, 57. ಸೇಮ್ ಐಡಿಯಾ ಯೂಸ್ ಮಾಡಬೇಕು. ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಲಾಗ್ ಎಕ್ಸ್ ಡಿ ಎಕ್ಸ್, ಹೌದಾ? ಇಲ್ಲೂ ನೋಡಿ ಎಕ್ಸ್ ಇರೋ ಪ್ಲೇಸ್ ಅಲ್ಲೆಲ್ಲ ಲಾಗ್ ಎಕ್ಸ್ ಇದೆ ತಾನೆ, ಅದಕ್ಕೆ ಡೈರೆಕ್ಟ್ ಆಗಿ ಲಾಗ್ ಎಕ್ಸ್ ಟಿ ತಗೊಂಡ್ಬಿಡಿ, ಸಿಂಪ್ಲಿಫೈ ಆಗುತ್ತೆ. ಲೆಟ್
ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಟಿ ಬರುತ್ತೆ. ಇದನ್ನ ಡಿಫರೆನ್ಶಿಯೇಟ್ ಮಾಡ್ಕೊಂಡ್ವಿ ಅಂದ್ರೆ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಟಿ ಇಂಟು ಡಿ ಟಿ. ನೋಡಿ therefore I is equal to ಏನು ಬರೀಬಹುದು, ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಅಂದ್ರೆ ಟಿ, ಕಾಸ್ ಆಫ್ ಲಾಗ್ ಎಕ್ಸ್ ಅಂದ್ರೆ ಟಿ, ಡಿ ಎಕ್ಸ್ ಅಂದ್ರೆ ಇ ಪವರ್ ಟಿ ಡಿ ಟಿ. ಹೌದಾ? ಈ ನೋಡಿ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ, ಇದನ್ನ ಎಫ್ ಆಫ್ ಟಿ ಅನ್ಕೊಂಡೆ ಅಂದ್ರೆ ಇದೇನಾಗತ್ತೆ, ಇದು ಎಫ್ ಡ್ಯಾಶ್ ಆಫ್ ಟಿ ಬರುತ್ತೆ. ಹೌದಾ? ಅಂದ್ರೆ ಇ ಪವರ್ ಟಿ ಇಂಟು ಎಫ್ ಆಫ್ ಟಿ ಪ್ಲಸ್ ಎಫ್ ಡ್ಯಾಶ್ ಆಫ್ ಟಿ ಫಾರ್ಮೆಟ್ ಅಲ್ಲಿ ಬಂತು ತಾನೆ. ಅದೇ ಡೈರೆಕ್ಟ್ ಆನ್ಸರ್ ಏನ್ ಬರೀಬಹುದು, ಇ ಪವರ್ ಟಿ ಇಂಟು ಸೈನ್ ಟಿ ಪ್ಲಸ್ ಸಿ. ಹೌದಾ? ನೋಡಿ ಇ ಪವರ್ ಟಿ ಅಂತ ಹೇಳಿದ್ರೆ ಎಕ್ಸ್ ಅಲ್ಲ, ಅಂದ್ರೆ ಆನ್ಸರ್ ಎಕ್ಸ್ ಇಂಟು ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಹೌದಾ? ಎಕ್ಸ್ ಇಂಟು ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಸಿ ಅಂದ್ರೆ ಆಪ್ಷನ್ ಡಿ ಬರ್ತಾ ಇದೆ. ನೆಕ್ಸ್ಟ್ ಒಂದು ನೋಡಿ ಈಸಿ ಇದೆ, ಅದಕ್ಕೂ ಡೈರೆಕ್ಟ್ ಫಾರ್ಮುಲಾ ಹೇಳಿದ್ವಿ. ಮತ್ತೆ ಈ ತರದ್ದು ಕೇಳ್ಬೋದು, ಇಂಟಿಗ್ರೇಷನ್ ಆಫ್ ಇ ಪವರ್ ಮೈನಸ್ 2 ಸೈನ್ 2x ಇಂಟು ಸೈನ್ 3x dx. ಹೌದಾ? ಇಲ್ಲಿ ಆಕ್ಚುಲಿ ನಾವು ಏನ್ ಫಾರ್ಮುಲಾ ಹೇಳಿದ್ವಿ, ಇಂಟಿಗ್ರೇಷನ್ ಆಫ್ ಇ ಪವರ್ ಎ ಎಕ್ಸ್ ಇಂಟು ಸೈನ್ ಬಿ ಎಕ್ಸ್ ಡಿ ಎಕ್ಸ್ ಇತ್ತು ಅಂದ್ರೆ ಇ ಪವರ್ ಎ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಎ ಇಂಟು ಸೈನ್ ಬಿ ಎಕ್ಸ್ ಪ್ಲಸ್ ಬಿ ಇಂಟು ಕಾಸ್ ಬಿ ಎಕ್ಸ್. ಹೌದಾ? ಸೈನ್ ಬಿ ಎಕ್ಸ್ ಇನ್ ಡಿಫರೆನ್ಷಿಯೇಷನ್ ಬಿ ಕಾಸ್ ಬಿ ಎಕ್ಸ್ ತಾನೆ, ಅಲ್ಲಿ ಏನ್ ಬರುತ್ತೆ ಆ ಸೈನ್ ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ವಿ. ಪ್ಲಸ್ ಇತ್ತು ಅಂದ್ರೆ ಇಲ್ಲಿ ಮೈನಸ್ ಬರಿಬೇಕು ಪ್ಲಸ್ ಸಿ. ಹೌದಾ? ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ, ಡೈರೆಕ್ಟ್ ಆಗಿ ಬರುತ್ತಷ್ಟೇ. ಅಂದ್ರೆ ಇದಕ್ಕೆ ಆನ್ಸರ್ ಈಗ ಇ ಪವರ್ ಮೈನಸ್ 2x ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಇಂಟು ಮೈನಸ್ 2 ಇಂಟು ಸೈನ್ 3x. ಸೈನ್ 3x ಇಂದ ಆಕ್ಚುಲಿ ಡಿಫರೆನ್ಶಿಯೇಷನ್ 3 ಕಾಸ್ 3x ಪ್ಲಸ್ ಬರುತ್ತಲ್ಲ, ಅದಕ್ಕೆ ಮೈನಸ್ ಪ್ಲಸ್ ಸಿ ಇಷ್ಟು ಬರುತ್ತಷ್ಟೇ. ನೋಡಿ ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಮೈನಸ್ ನ ಹೊರಗೆ ತಗೊಂಡೆ ಅಂದ್ರೆ ಮೈನಸ್ ಇ ಪವರ್ ಮೈನಸ್ 2x ಬೈ 2 ಸ್ಕ್ವೇರ್ ಅಂದ್ರೆ 4, 3 ಸ್ಕ್ವೇರ್ ಅಂದ್ರೆ 9, 9 ಪ್ಲಸ್ 4 ಅಂದ್ರೆ 13 ಇಂಟು ಮೈನಸ್ ಕಾಮನ್ ತಗೊಂಡಿದೀವಲ್ಲ ಅದಕ್ಕೆ 2 ಸೈನ್ 3x ಪ್ಲಸ್ 3 ಕಾಸ್ 3x ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆನ್ಸರ್ ಮೈನಸ್ 1 ಬೈ 13 ಇಂಟು ಇ ಪವರ್ ಮೈನಸ್ 2x ಇಂಟು 2 ಸೈನ್ 3x ಪ್ಲಸ್ 3 ಕಾಸ್ 3x ಬರಬೇಕು. ಹೌದಾ? ಅದು ನೋಡಿ ಆಪ್ಷನ್ ಡಿ ಬರುತ್ತೆ ಅಷ್ಟೇ, ಈಸಿ ಇದೆ. ಡಿ ಫಾರ್ಮ್ಯಾಟ್ ಗೊತ್ತಿರ್ಬೇಕು ನಿಮಗೆ. ನೆಕ್ಸ್ಟ್ ನೋಡಿ 59, ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಡಿ ಎಕ್ಸ್. ನೋಡಿ ಇದಕ್ಕೆ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ಬೇಕು. ಆಕ್ಚುಲಿ ಲಾಗ್ ಎಕ್ಸ್ ಅಷ್ಟೇ ಕೊಟ್ಟಿದ್ದಾರೆ ಅಂದ್ರೆ ಇಂಟು 1 ಡಿ ಎಕ್ಸ್. ಹೌದಾ? ಅಲ್ಲಿ ಸೇಮ್ ಟ್ಯಾನ್ ಇನ್ವರ್ಸ್ ಮಾಡ್ಕೊಂಡ್ವಲ್ಲ, ಆ ಐಡಿಯಾ ಯೂಸ್ ಮಾಡ್ಕೊಳ್ಳಿ, ಅವಾಗ ಸಿಂಪ್ಲಿಫೈ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಎಕ್ಸ್ ಗೆ ಮಾಡ್ಕೊಂಡ್ವಿ ತಾನೆ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು 1 ಬರ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಅದೇ ತರ ಇಲ್ಲಿ ಲಾಗ್ ಎಕ್ಸ್ ಇಂಟು 1 ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು, ಲಾಗ್ ಎಕ್ಸ್ ನ ಫಸ್ಟ್ ಫಂಕ್ಷನ್ ತಗೋಬೇಕು, ಇದನ್ನ ಸೆಕೆಂಡ್ ಫಂಕ್ಷನ್. ಹಾಗಾದ್ರೆ ಇಲ್ಲಿ ಏನ್ ಬರ್ಕೊಂತೀವಿ, ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಎಕ್ಸ್, ಲಾಗ್ ಎಕ್ಸ್ ಇನ್ ಡಿಫರೆನ್ಶಿಯೇಷನ್ 1 ಬೈ ಎಕ್ಸ್ ಡಿ ಎಕ್ಸ್. ಹೌದಾ? ಹಾಗಾದ್ರೆ ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು, ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಹೌದಾ? ಇಷ್ಟು ಬರುತ್ತೆ. ಅಂದ್ರೆ ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ ಅಂದ್ರೆ ಆಪ್ಷನ್ ಬಿ ಬರ್ತಾ ಇದೆ. ಹೌದಾ? ಗೊತ್ತಿರ್ಬೇಕು, ಇದನ್ನು ನಮಗೆ ಈಸಿ ಇದೆ. ನೆಕ್ಸ್ಟ್ ಒನ್ 60, ಇಂಟಿಗ್ರೇಷನ್ ಆಫ್
f of x into g double dash of x minus f double dash of x into g of x dx is equal to. ನೋಡಿ ಇಲ್ಲಿ ನೋಡಿ ಈ ತರ ಪ್ರಾಬ್ಲಮ್ ಏನಾದ್ರು ಕೊಟ್ಟರು ಅಂದ್ರೆ ಡೈರೆಕ್ಟ್ ಆಗಿ ಗೊತ್ತಾಗಲ್ಲ ಇದು ಹೇಗೆ ಸಿಂಪ್ಲಿಫೈ ಮಾಡೋದು ಅಂತ ಹೇಳಿ. ನೋಡಿ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಮೈನಸ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ನೋಡಿ ಈ ತರದ್ ಏನಾದ್ರು ಕೊಟ್ಟರು ಅಂದ್ರೆ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ ಅಷ್ಟೇ. ಅಂದ್ರೆ ಇಲ್ಲಿ ಒಂದೊಂದೇ ಆನ್ಸರ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂತ ಹೋಗುದು. ಹೌದಾ? ನೋಡಿ ಆಪ್ಷನ್ ಎ ನೋಡ್ಕೊಂಡ್ರೆ ಅಂತೂ ಬರಲ್ಲ, ಯಾಕಂದ್ರೆ ಆಪ್ಷನ್ ಎ ಅಲ್ಲಿ ಡಿನಾಮಿನೇಟರ್ ಸ್ಕ್ವೇರ್ ಬರುತ್ತೆ ತಾನೆ, ಅಂದ್ರೆ ಜಿ ಡ್ಯಾಶ್ ಎಕ್ಸ್ ಹೋಲ್ ಸ್ಕ್ವೇರ್ ಬಂದ್ಬಿಡುತ್ತೆ, ಅದಕ್ಕೆ ಇದಂತೂ ಬರಲ್ಲ. ನೋಡಿ ಆಪ್ಷನ್ ಬಿ ಚೆಕ್ ಮಾಡ್ಕೊಂತೀನಿ. ನೋಡಿ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಚೆಕ್ ಮಾಡ್ಬೇಕು. ಹೌದಾ? ಫಸ್ಟ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಅಲ್ಲ, ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಅಂದ್ರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಬಂತು. ನೆಕ್ಸ್ಟ್ ಮೈನಸ್ ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಅಂದ್ರೆ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ಜಿ ಡ್ಯಾಶ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಷ್ಟು ಬರುತ್ತಲ್ಲ. ನೋಡಿ ಸಿಂಪ್ಲಿಫೈ ಮಾಡ್ಕೊಂಡೆ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇಂಟು ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಇಂಟು ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಮೈನಸ್ ಜಿ ಡ್ಯಾಶ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್. ಹೌದಾ? ನೋಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟು ಇಲ್ಲಿ ಏನ್ ಬರ್ತಿದೆ, ಜಿ ಆಫ್ ಎಕ್ಸ್ ಇಂಟು ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಇಂಟು ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ಹೌದಾ? ನೋಡಿ ಈ ತರ ಇಲ್ಲ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಬಂದಿದೆ. ಹೌದಾ? ಅದಕ್ಕೆ ಆಪ್ಷನ್ ಬಿ ಅಂತೂ ಬರಲ್ಲ. ಜಸ್ಟ್ ನೋಡಿ ಸೈನ್ ಅಷ್ಟೇ ಚೇಂಜ್ ಆಗಿದೆ ಅಂದ್ರೆ ಆಪ್ಷನ್ ಬಿ ಗೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. ಹೌದಾ? ಅಂದ್ರೆ ನೋಡಿ ಆಪ್ಷನ್ ಸಿ ಬರುತ್ತೆ. ಈಗ ನೋಡಿ ಈಗ ಆಪ್ಷನ್ ಬಿ ನಾನು ಏನಾದ್ರು ಮಲ್ಟಿಪ್ಲೈ ಮಾಡ್ಕೊಂಡೆ ಅನ್ಕೊಳ್ಳಿ. ಈಗ ನೋಡಿ ನಾವು ಮೈನಸ್ ಆಫ್ ಆಪ್ಷನ್ ಬಿ ತಗೊಂಡೆ ಅಂದ್ರೆ ಇಲ್ಲೇನ್ ಬರ್ಬೋದು, ಮೈನಸ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಮೈನಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಇದೆ ಎಫ್ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಮೈನಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಅಂದ್ರೆ ಅದು ಆಪ್ಷನ್ ಸಿ ಬರ್ತಿದೆ ತಾನೆ. ಹೌದಾ? ಯಾಕೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಇದಕ್ಕೇನಾದ್ರೂ ನಾನು ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ಇದು ಬರುತ್ತೆ ತಾನೆ. ನೋಡಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಎಫ್ ಆಫ್ ಎಕ್ಸ್ ಇಂಟು ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇದೆ ಮೈನಸ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಇದೆ. ಅದಕ್ಕೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಅದಕ್ಕೆ ಇದು ಗೊತ್ತಿರ್ಬೇಕು ನಮಗೆ. ಗೊತ್ತಲ್ಲ? ನೆಕ್ಸ್ಟ್ ನೋಡ್ಕೊಳ್ಳಿ 61. if d by dx of f of x is equal to x cos x plus sin x and f of 0 equal to 2, then f of x is equal to. ಹೌದಾ? ನೋಡಿ ಇದನ್ನು ಇಂಟಿಗ್ರೇಟ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಡೈರೆಕ್ಟ್ ಆಗಿ ಬರೀಬೇಕು ಅಂದ್ರೆ ಇದು ಯಾವ್ದು ಡಿಫರೆನ್ಶಿಯೇಷನ್ ಅಂತ ಗೊತ್ತಾಗಬೇಕು. ನೋಡಿ ನಮಗೆ ಡಿರವೇಟಿವ್ ಆಫ್ ಅದನ್ನ ಎಕ್ಸ್ ಸೈನ್ ಎಕ್ಸ್ ಅಂತ ಬರೀಬೋದಾ? ಮತ್ತೆ ನೋಡಿ ಬರೀ ಎಕ್ಸ್ ಸೈನ್ ಎಕ್ಸ್ ಅಂತಾನೆ ಇರಬೇಕು ಅಂತೇನಿಲ್ಲ, ಪ್ಲಸ್ ಕಾನ್ಸ್ಟೆಂಟ್ ಇರ್ಬೋದು, ಯಾಕಂದ್ರೆ ಕಾನ್ಸ್ಟೆಂಟ್ ಡಿಫರೆನ್ಶಿಯೇಷನ್ 0 ಆಗ್ಬಿಡುತ್ತಾನೆ. ನೋಡಿ ಎಕ್ಸ್ ಸೈನ್ ಎಕ್ಸ್ ಇಂದ ಡಿಫರೆನ್ಶಿಯೇಷನ್ ಏನಾಗ್ಬೋದು, ಫಸ್ಟ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ ಎಕ್ಸ್ ಅಂದ್ರೆ 1. ಹೌದಾ? ಈ ತರ ಬರ್ಕೋಬಹುದಲ್ಲ. ಅದು ನೋಡಿ ಎರಡು ಕಡೆ ಇಂಟಿಗ್ರೇಟ್ ಮಾಡ್ಕೋಬಹುದು, ಅಥವಾ ಎರಡು ಕಡೆ ಡಿ ಬೈ ಡಿ ಎಕ್ಸ್ ನ ಕ್ಯಾನ್ಸಲ್ ಮಾಡ್ಕೊಂಡೆ ಅಂದ್ರೆ ಎಫ್ ಆಫ್ ಎಕ್ಸ್ ಏನ್ ಬರುತ್ತೆ ಅಂದ್ರೆ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಹೌದಾ?
ಈ ನೋಡಿ ಎಫ್ ಆಫ್ 0 ನ 2 ಅಂತ ಕೊಟ್ಟಿದಾರಲ್ಲ, ಗಿವನ್ ಎಫ್ ಆಫ್ 0 ಈಕ್ವಲ್ ಟು 2. ಹಾಗಾದ್ರೆ ಎಫ್ ಆಫ್ 0 ನ 2 ಬರ್ಕೊಂಡೆ ಅಂದ್ರೆ ಏನಾಗುತ್ತೆ, 0 ಇಂಟು ಸೈನ್ 0 ಪ್ಲಸ್ ಸಿ ಈಕ್ವಲ್ ಟು 2, ಅಂದ್ರೆ ಸಿ ಇಸ್ ಈಕ್ವಲ್ ಟು 2 ಬಂತು. ಹೌದಾ? ಹಾಗಾದ್ರೆ ದೇರ್ಫೋರ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ ಅಂದ್ರೆ ಸಿ ಇರೋ ಜಾಗದಲ್ಲಿ 2 ಬರ್ಕೊಂಡ್ರೆ ಆಯ್ತು. ಅಂದ್ರೆ ಎಕ್ಸ್ ಇಂಟು ಸೈನ್ ಎಕ್ಸ್ ಪ್ಲಸ್ 2 ಬರುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ ಸಿ ಬರುತ್ತೆ ನೋಡಿ. ಈ ತರ ಅದು ಮಾಡ್ಕೋಬಹುದು, ಅಥವಾ ನೋಡಿ ಆನ್ಸರ್ ಟು ಕ್ವಶನ್ ಹೋಗ್ಬೋದು. ನೋಡಿ ಆನ್ಸರ್ ಟು ಕ್ವಶನ್ ಯಾವ ತರ ಹೋಗ್ಬೇಕು ಅಂದ್ರೆ ಎಲ್ಲದನ್ನು ಡಿಫ್ರೆನ್ಶಿಯೇಟ್ ಮಾಡ್ಕೊಳೋದು, ಅವಾಗ ಅಲ್ಲಿ ಕೊಟ್ಟಿರೋದು ಬರುತ್ತಾ ಅಂತ ನೋಡ್ಕೋಬೇಕು. ಜೊತೆ ಎಫ್ ಆಫ್ 0 2 ಬರುತ್ತಾ ಅಂತ ನೋಡ್ಕೋಬೇಕು. ಇಲ್ಲಿ ನೋಡಿ, ಏನಾದ್ರು ಈಗ ಎಫ್ ಆಫ್ 0 ತಗೊಂಡ್ಬಿಟ್ಟೆ ಅಂದ್ರೆ ಇದಂತೂ 0 ಬರುತ್ತೆ, ಇದಂತೂ ಆಗಲ್ಲ. ಇದು 2 ಬರುತ್ತೆ, ಅದೇ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ ಚೆಕ್ ಮಾಡ್ಕೋಬೇಕು. ಇದನ್ನು 2 ಬರುತ್ತೆ, ಇದನ್ನು 2 ಬರುತ್ತೆ. ನೋಡಿ ಡಿಫ್ರೆನ್ಶಿಯೇಟ್ ಮಾಡಿದಾಗ ಇದು ಒಂದೇ ಒಂದು ಸ್ಯಾಟಿಸ್ಫೈ ಆಗುತ್ತೆ, ಸಿ ಅಷ್ಟೇ. ಯಾಕೆ ಸಿ ಬಂದ್ಬಿಡುತ್ತೆ ಅಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 62 ಈಸಿ ಇದೆ, ಅದನ್ನು ಪಿ ಯು ಅಲ್ಲಿ ಮಾಡ್ಕೊಂಡಿದ್ದೀವಿ. ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಡಿ ಎಕ್ಸ್. ಹೌದಾ? ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ಇದು ಇ ಪವರ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಆಗತ್ತಲ್ಲ, ಡಿ ಎಕ್ಸ್. ಅಂದ್ರೆ ಇಲ್ಲಿ ಆಕ್ಚುಲಿ ಯಾವ್ದಾದ್ರು ಡಿಫ್ರೆನ್ಶಿಯೇಷನ್ ಇದೆ, ಸೀಕೆಂಟ್ ಎಕ್ಸ್ ಇನ್ ಡಿಫ್ರೆನ್ಶಿಯೇಷನ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಇದೆ ತಾನೆ. ಅದಕ್ಕೆ ಡೈರೆಕ್ಟ್ ಆನ್ಸರ್ ಇ ಪವರ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಪ್ಲಸ್ ಸಿ ಬರೀಬಹುದು. ಹೌದಾ? ಅಂದ್ರೆ ಆಪ್ಷನ್ ಸಿ ಬರುತ್ತೆ ನೋಡಿ. ಇದು ಗೊತ್ತಿರಬೇಕು, ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಫಾರ್ಮೆಟ್ ಇಂದ ಎಷ್ಟೊಂದು ಸಲ ಕೇಳಿದ್ದಾರೆ. 63 ಡೈರೆಕ್ಟ್ ಬರೀಬಹುದು ನೋಡಿ. ಇದಕ್ಕೆ ಆಲ್ರೆಡಿ ಒಂದು ಫಾರ್ಮುಲಾ ಹೇಳಿದ್ವಿ, ಇ ಪವರ್ ಎಕ್ಸ್ ಇಂಟು ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಹೌದಾ? ಇಲ್ಲಿ ಏನಿರುತ್ತಲ್ಲ ಅದಕ್ಕಿಂತ ಇಲ್ಲಿ ಒಂದು ಜಾಸ್ತಿ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಇ ಪವರ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಪ್ಲಸ್ ಸಿ ಬರೀತಿದ್ವಿ. ಹೌದಾ? ಇದು ಗೊತ್ತಿರಬೇಕು, ಅಂದ್ರೆ ಈ ಫಾರ್ಮೆಟ್ ಹೇಳಿದ್ವಿ. ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಎನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಇತ್ತು ಅಂದ್ರೆ ಆನ್ಸರ್ ಇ ಪವರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎನ್ ಪ್ಲಸ್ 1 ಪ್ಲಸ್ ಸಿ. ಹೌದಾ? ಡಿನಾಮಿನೇಟರ್ ಏನಿರುತ್ತೆ ಅದನ್ನ ಡೈರೆಕ್ಟ್ ಆಗಿ ಬರ್ಕೊಂಡು ಅಂದ್ರೆ ಆನ್ಸರ್ ಇ ಪವರ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಹೌದಾ? ಆಕ್ಚುಲಿ 64 ಡಿಫರೆಂಟ್ ಇದೆ, ಡೈರೆಕ್ಟ್ ಆಗಿ ಬರಲ್ಲ, ಅದು ನೋಡ್ಕೊಳ್ಳಿ. ಅದನ್ನು ಪಿ ಯು ಅಲ್ಲಿ ಮಾಡ್ಕೊಂಡಿರ್ತೀವಿ. ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಹೌದಾ? ನೋಡಿ ಡಿನಾಮಿನೇಟರ್ ಯಾವ ತರ ಇದೆ ಅಲ್ಲ, ಆ ತರ ನ್ಯೂಮರೇಟರ್ ನ ಅರೇಂಜ್ ಮಾಡ್ಕೋಬೇಕಲ್ಲಿ. ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇದೆ, ಅದಕ್ಕೆ ಅದು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗ್ಲಿ ಅಂತೇಳಿ ಆಡ್ ಅಂಡ್ ಸಬ್ಟ್ರಾಕ್ಟ್ 2x ಮಾಡ್ಕೊಂತೀನಿ. ಹೌದಾ? ಈಗ ನೋಡಿ ಇಷ್ಟನ್ನು ಏನ್ ಬರೀಬಹುದು ನಾವು, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಬರೀಬಹುದಲ್ಲ, ಇ ಪವರ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 2x ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಹೌದಾ? ಈಗ ಸ್ಪ್ಲಿಟ್ ಮಾಡಿದೆ ಅಂದ್ರೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 2x ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಹೌದಾ? ನೋಡಿ ಇದು ಕ್ಯಾನ್ಸಲ್ ಆಗ್ಬಿಟ್ಟಲ್ಲಿ 1 ಆಗುತ್ತೆ. ಅದು ಇ ಪವರ್ ಎಕ್ಸ್ ಇಂಟು 1 ಮೈನಸ್ 2x ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಹೌದಾ? ನೋಡಿ ಇ ಪವರ್ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಇ ಪವರ್ ಎಕ್ಸ್ ಇಂಟು 1 ಅಂದ್ರೆ ಇ ಪವರ್ ಎಕ್ಸ್ ಮೈನಸ್ 2 ಇಂಟು ಇ ಪವರ್ ಎಕ್ಸ್ ಇಂಟು ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಹೌದಾ? ನೋಡಿ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂದ್ರೆ ಇ ಪವರ್ ಎಕ್ಸ್ ಮೈನಸ್ 2 ಕಾನ್ಸ್ಟೆಂಟ್. ಇದು ಯಾವ ತರ ಇದೆ ಅಂದ್ರೆ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಈಗಿನ ಜಸ್ಟ್ ಇದು ಮಾಡ್ಕೊಂಡ್ವಲ್ಲ, ಗೊತ್ತಿರ್ಬೇಕು, ಈ ಫಾರ್ಮೆಟ್ ಅಲ್ಲಿ ಇದೆ ಅದು. ಹೌದಾ? ಈ ಫಾರ್ಮೆಟ್ ಅಲ್ಲಿ ಇದೆ ಅಂದ್ರೆ ಡೈರೆಕ್ಟ್ ಆನ್ಸರ್ ಏನ್ ಬರೀಬಹುದು, ಇ ಪವರ್ ಎಕ್ಸ್ ಮೈನಸ್ 2 ಇಂಟು ಇದ್ರದ್ದು ಆನ್ಸರ್ ಇ ಪವರ್ ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ ಬರುತ್ತೆ. ಹೌದಾ? ನೋಡಿ ಈ ತರ ಹೇಗಾದ್ರೂ ಇದನ್ನ ನೋಡ್ಕೋಬೇಕು. ನೋಡಿ ಇಲ್ಲಿ ಇ ಪವರ್ ಎಕ್ಸ್ ನ ಕಾಮನ್ ತಗೊಂಡಿದ್ದಾರೆ, 1 ಮೈನಸ್ 2 ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ ಬರುತ್ತೆ. ನೆಕ್ಸ್ಟ್ ನೋಡಿ ಎಕ್ಸ್ ಪ್ಲಸ್ 1 ನ ಎಲ್ ಸಿ ಎಂ ತಗೊಂಡಿದ್ದಾರೆ,
ಇದು x plus 1 minus 2 by x plus 1 plus c ಆಯಿತು. x plus 1 minus 2 ಅಂತ ಹೇಳಿದ್ರೆ x minus 1 by x plus 1 plus c ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ e power x into x minus 1 by x plus 1 plus c ಅಂದ್ರೆ ಆಪ್ಷನ್ ಎ ಬರುತ್ತೆ. ಹೌದಾ? ನೋಡಿ, ಇದನ್ನು ಗೊತ್ತಿರಲಿ. ಸೇಮ್ ಪ್ರಾಬ್ಲಮ್ ಪಿ ಯು ಅಲ್ಲಿ ಮಾಡ್ಕೊಂಡಿರ್ತೀವಿ ನಾವು. ಹೌದಾ? ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 65, ಅದು ಪಿ ಯು ಪ್ರಾಬ್ಲಮ್. ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು 1 minus sin x by 1 minus cos x dx. ಹೌದಾ? ನೋಡಿ, ಇದನ್ನ ಆಕ್ಚುಲಿ ಯಾವ ತರ ಮಾಡ್ಕೊಂಡಿರ್ತೀವಿ ಅಂದ್ರೆ ಇ ಪವರ್ ಎಕ್ಸ್ ಇಂಟು 1 minus sin x ನ 2 sin x by 2 ಇಂಟು cos x by 2 ಮೈನಸ್ ಇದೆ, ಅದಕ್ಕೆ ಕಾಸ್ ನ ಇನ್ ಟರ್ಮ್ಸ್ ಆಫ್ ಸೈನ್ ಬರ್ಕೊಂಡಿರ್ತೀವಿ. 1 minus 2 sin square x by 2. ಹೌದಾ? dx ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯ್ತು. ಇ ಪವರ್ ಎಕ್ಸ್ ಇಂಟು, ಹೌದಾ, 1 minus 2 sin x by 2 ಇಂಟು cos x by 2 ಡಿವೈಡೆಡ್ ಬೈ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತಲ್ಲ 2 sin square x by 2 dx. ಅಥವಾ ಇ ಪವರ್ ಎಕ್ಸ್ ಇಂಟು ಸ್ಪ್ಲಿಟ್ ಮಾಡಿದೆ ಅಂದ್ರೆ 1 by 2 sin square x by 2 minus 2 sin x by 2 into cos x by 2 divided by 2 into sin square x by 2 dx. ಹೌದಾ? 2 2 1 sin ಕ್ಯಾನ್ಸಲ್ ಆಗ್ಬಿಟ್ಟು ಇಲ್ಲಿ ಏನ್ ಬರುತ್ತೆ, ಇ ಪವರ್ ಎಕ್ಸ್ ಇಂಟು 1 by 2 ಇಂಟು cosecant square x by 2 minus cos by sin ಅಂದ್ರೆ cot x by 2. ಹೌದಾ? ನೋಡಿ, ಇಲ್ಲಿ ಆಕ್ಚುಲಿ ಯಾವುದೊಂದು ಡಿಫ್ರೆನ್ಸಿಯೇಷನ್ ಇದೆ ಅಂದ್ರೆ, ನೋಡಿ ಇದೊಂದು ಡಿಫ್ರೆನ್ಸಿಯೇಷನ್ ಇದೆ. ನಮಗೆ ಡಿರವೇಟಿವ್ ಆಫ್ ಮೈನಸ್ ಕಾಟ್ ಎಕ್ಸ್ ಬೈ 2 ಏನಾಗುತ್ತೆ ಅಂದ್ರೆ ಮೈನಸ್ ಕಾಟ್ ಇನ್ ದ ಡಿರವೇಟಿವ್ ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಬೈ 2. ಮತ್ತೆ ಚೇನ್ ರೂಲ್, ಎಕ್ಸ್ ಬೈ 2 ಡಿರವೇಟಿವ್ 1 by 2 ಅಂದ್ರೆ 1 by 2 ಇಂಟು ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಬೈ 2 ಇಲ್ಲಿ ಬರುತ್ತಲ್ಲ. ಅಂದ್ರೆ ನಾವು ಇದನ್ನ ಎಫ್ ಆಫ್ ಎಕ್ಸ್ ಅನ್ಕೋಬೇಕು, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಅಂದ್ರೆ ಆನ್ಸರ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಅಂದ್ರೆ ಮೈನಸ್ ಕಾಟ್ ಎಕ್ಸ್ ಬೈ 2 ಇದೆ ಪ್ಲಸ್ ಕಾನ್ಸ್ಟೆಂಟ್ ಅಂದ್ರೆ ಮೈನಸ್ ಇ ಪವರ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಬೈ 2 ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಇದನ್ನು ನಾವು ಸೇಮ್ ಟೈಪ್ ಪಿ ಯು ಅಲ್ಲಿ ಮಾಡ್ಕೊಂಡಿದೀವಿ, ಗೊತ್ತಿರಬೇಕು. ಅಂದ್ರೆ ಆನ್ಸರ್ ಏನ್ ಬರ್ಬೋದು, ಮೈನಸ್ ಇ ಪವರ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಬೈ 2 ಪ್ಲಸ್ ಸಿ ಬರ್ತದೆ ಅಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ 66. ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಇಂಟು ಇ ಪವರ್ ರೂಟ್ ಎಕ್ಸ್ ಡಿ ಎಕ್ಸ್. ನೋಡಿ, ಇದನ್ನು ಐಡಿಯಾ ಗೊತ್ತಿರಲಿ. ರೂಟ್ ಎಕ್ಸ್ ಇಂಟು ಇ ಪವರ್ ರೂಟ್ ಎಕ್ಸ್ ಡಿ ಎಕ್ಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ರೂಟ್ ಎಕ್ಸ್ ಗೆ ಟಿ ಬರ್ಕೊಂಡ್ಬಿಟ್ರೆ ಈಸಿಯಾಗಿ ಬರುತ್ತೆ. ಲೆಟ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ತಗೊಂತೀನಿ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್, ಡಿ ಎಕ್ಸ್ ಇಸ್ ಈಕ್ವಲ್ ಟು 2t ಇಂಟು ಡಿ ಟಿ ಬರುತ್ತಲ್ಲ. ಐ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಬದಲಿ ಟಿ, ಇ ಪವರ್ ರೂಟ್ ಎಕ್ಸ್ ಬದಲಿ ಟಿ, ಡಿ ಎಕ್ಸ್ ಅಂದ್ರೆ 2t ಡಿ ಟಿ. ಹೌದಾ? ನೋಡಿ, ಇಲ್ಲೊಂದು ಶಾರ್ಟ್ಕಟ್ ಮೆಥಡ್ ಬರುತ್ತೆ, ಅದನ್ನ ಯೂಸ್ ಮಾಡ್ಕೊಂತೀನಿ ನಾನು. 2 ಕಾನ್ಸ್ಟೆಂಟ್ ಹೊರಗೆ ತಗೊಂಡೆ ಅಂದ್ರೆ ಇ ಪವರ್ ಟಿ ಇಂಟು ಟಿ ಸ್ಕ್ವೇರ್ ಡಿ ಟಿ. ಹೌದಾ? ನೋಡಿ, ಇದೊಂದು ಗೊತ್ತಿರಲಿ ಶಾರ್ಟ್ಕಟ್ ಮೆಥಡ್. ನಮಗೇನಾದ್ರು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಬೇಕು ಅಂದ್ಕೊಳ್ಳಿ. ನೋಡಿ, ಡೈರೆಕ್ಟ್ ಆಗಿ ಬರೀಬಹುದು. ಇ ಪವರ್ ಎಕ್ಸ್ ನ ಹಾಗೆ ಬರೆಯೋದು. ನೆಕ್ಸ್ಟ್ ಎಕ್ಸ್ ಕ್ಯೂಬ್ ಬರ್ಕೊಳ್ಳೋದು. ಇದು ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಮಾಡ್ಕೊಂತ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಇದು ಮೈನಸ್ 3x ಸ್ಕ್ವೇರ್ ಬರ್ಕೊಂಡು ಇಲ್ಲಿ ಮೈನಸ್ ಬರ್ದಿದೆ ಅಂತ ನೆಕ್ಸ್ಟ್ ಪ್ಲಸ್, ಮತ್ತೆ 3x ಸ್ಕ್ವೇರ್ ಇನ್ ಡಿಫ್ರೆನ್ಶಿಯೇಷನ್ 6x, ಮತ್ತೆ ಮೈನಸ್ 6x ಇನ್ ಡಿಫ್ರೆನ್ಶಿಯೇಷನ್ 6. ನೆಕ್ಸ್ಟ್ ಮಾಡಿದ್ರೆ 0 ಬರುತ್ತಾನೆ, ಅದಕ್ಕೆ ಪ್ಲಸ್ 6. ಈ ತರ ಡೈರೆಕ್ಟ್ ಆಗಿ ಬರೀಬಹುದು. ಅಂದ್ರೆ ಈಗ ನೋಡಿ, ಇನ್ನೊಂದು ಬರ್ಕೊಂತೀನಿ ಅದೇ ತರ. ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬೇಕು ಅಂದ್ರೆ ಇ ಪವರ್ ಎಕ್ಸ್ ಬರ್ಕೊಳೋದು, ಎಕ್ಸ್ ಸ್ಕ್ವೇರ್ ಹಾಗೆ ಬರೆಯೋದು, ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು, ಮತ್ತೆ ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಎಕ್ಸ್ ಸ್ಕ್ವೇರ್ ಇನ್ ಡಿಫ್ರೆನ್ಶಿಯೇಷನ್ 2x ಮೈನಸ್ ಇದೆ, ನೆಕ್ಸ್ಟ್ ಪ್ಲಸ್ 2x ಇನ್ ಡಿಫ್ರೆನ್ಶಿಯೇಷನ್ 2 ಅಲ್ಲ
ನೆಕ್ಸ್ಟ್ ನಾವೇನಾದ್ರು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗ್ಬಿಡುತ್ತೆ, ಅದಕ್ಕೆ ಇಷ್ಟೇ ಬರ್ಕೊಳೋದು ಪ್ಲಸ್ ಸಿ. ಈ ತರ ಬರೀತಾ ಹೋಗ್ಬೋದು ನೋಡಿ. ಯಾಕೆ ಇದೊಂದು ಐಡಿಯಾ ಗೊತ್ತಿರಲಿ. ಈಗೇನಾದ್ರು ನಾವು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಡಿ ಎಕ್ಸ್ ಬೇಕು ಅಂದ್ರೆ ಇದಕ್ಕೂ ಡೈರೆಕ್ಟ್ ಆನ್ಸರ್ ಇ ಪವರ್ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಇನ್ ಡಿಫ್ರೆನ್ಶಿಯೇಷನ್ ಒನ್ ಇನ್ 0 ಬಂದ್ಬಿಡುತ್ತಾನೆ, ಅದಕ್ಕೆ ಪ್ಲಸ್ ಸಿ. ಈ ತರ ಬರ್ಕೊಂಡು ಹೋಗ್ತೀವಿ ಅಷ್ಟೇ. ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಮಾಡ್ಕೊಂಡು ಡೈರೆಕ್ಟ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಹಾಗಾದ್ರೆ ನೋಡಿ ಇದಕ್ಕೀಗ ಡೈರೆಕ್ಟ್ ಆಗಿ ಏನ್ ಬರೀಬಹುದು, 2 ಇಂಟು ಇ ಪವರ್ ಟಿ ಇಂಟು ಟಿ ಸ್ಕ್ವೇರ್, ಟಿ ಸ್ಕ್ವೇರ್ ಡಿಫ್ರೆನ್ಶಿಯೇಷನ್ 2t, ಇಲ್ಲಿ ಪ್ಲಸ್ ಇದಕ್ಕೆ ಇಲ್ಲಿ ಮೈನಸ್, ನೆಕ್ಸ್ಟ್ ಮತ್ತೆ ಪ್ಲಸ್ ಬರೀಬೇಕು. 2t ಡಿಫ್ರೆನ್ಶಿಯೇಷನ್ 2 ಪ್ಲಸ್ ಸಿ, ಇಷ್ಟು ಬರುತ್ತೆ ಅಷ್ಟೇ. 2 ಇಂಟು ಇ ಪವರ್ ಟಿ ಅಂದ್ರೆ ರೂಟ್ ಎಕ್ಸ್ ಅಲ್ಲ, ರೂಟ್ ಎಕ್ಸ್, ಟಿ ಸ್ಕ್ವೇರ್ ಅಂದ್ರೆ ಎಕ್ಸ್ ಇದೆ, ಎಕ್ಸ್ ಮೈನಸ್ 2 ರೂಟ್ ಎಕ್ಸ್ ಪ್ಲಸ್ 2 ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ 2 ಇಂಟು ಇ ಪವರ್ ರೂಟ್ ಎಕ್ಸ್, ಅದು ನೋಡಿ ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಬರುತ್ತೆ. ಒಂದು ಇ ಪವರ್ ರೂಟ್ ಎಕ್ಸ್ ಇಂಟು 2x ಮೈನಸ್ 4 ರೂಟ್ ಎಕ್ಸ್ ಪ್ಲಸ್ 4 ಪ್ಲಸ್ ಸಿ, ಅದು ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಹೋಯ್ತಲ್ಲ? ಎಷ್ಟು ನೋಡಿ, ಇನ್ನೂ 2 ಪ್ರಾಬ್ಲಮ್ ಇದೆ, ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. 67 ನೋಡಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ನೋಡಿ ಇದನ್ನು ಈಸಿ ಇದೆ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಟಿ ತಗೊಂಡ್ಬಿಟ್ರೆ ಸಿಂಪ್ಲಿಫೈ ಆಗುತ್ತೆ. ಇದು ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಟಿ ತಗೋಬೇಕಷ್ಟೇ. ಅಂದ್ರೆ ಲೆಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ತಗೊಂತೀನಿ. ಇದನ್ನೀಗ ಡಿಫರೆನ್ಶಿಯೇಟ್ ಮಾಡಿದೆ ಅಂದ್ರೆ 1 ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬರುತ್ತೆ ಅಷ್ಟೇ. ಹೌದಾ? ದೇರ್ಫೋರ್ ಈ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಬಂದ್ಬಿಡುತ್ತೆ. ಈಗ ಐ ಇಸ್ ಈಕ್ವಲ್ ಟು ನೋಡಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಟಿ ತಗೊಂಡಿದ್ದೀನಿ ಅಂದ್ರೆ ಎಕ್ಸ್ ಏನಾಗ್ಬಿಡುತ್ತೆ, ಸೈನ್ ಟಿ ತಾನೆ, ಅದಕ್ಕೆ ಇಲ್ಲಿ ಎಕ್ಸ್ ಬದಲಿ ಸೈನ್ ಟಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬದಲಿ ಟಿ. ಹೌದಾ? ಡಿ ಎಕ್ಸ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಡಿ ಟಿ. ಇದು ನೋಡಿ ಬೈ ಪಾರ್ಟ್ಸ್ ಅಪ್ಲೈ ಮಾಡೋದು. ಇದಕ್ಕೆ ಫಸ್ಟ್, ಇದು ಸೆಕೆಂಡ್. ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೈನ್ ಟಿ ಅಂದ್ರೆ ಮೈನಸ್ ಕಾಸ್ ಟಿ, ಮತ್ತೆ ಟಿ ಇದು ಡಿಫ್ರೆನ್ಶಿಯೇಷನ್ ಡಿ ಟಿ ಅಂದ್ರೆ ಟಿ ಇಂಟು ಮೈನಸ್ ಕಾಸ್ ಟಿ, ಮೈನಸ್ ಆಫ್ ಮೈನಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ ಟಿ ಅಂದ್ರೆ ಸೈನ್ ಟಿ ಪ್ಲಸ್ ಸಿ. ಹೌದಾ? ನೋಡಿ ಟಿ ಅಂದ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬರೀಬಹುದು. ಹಾಗೆ ನೋಡಿ ಅಲ್ಲಿ ಕಾಸ್ ಅಲ್ಲಿ ಎಲ್ಲೋ ಆನ್ಸರೇ ಇಲ್ಲ ಅಂದ್ರೆ ಟ್ರಯಾಂಗಲ್ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿರ್ತಾರೆ. ಅಂದ್ರೆ ಈ ತರ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಗೆ ಟಿ ತಗೊಂಡಿದ್ದೆ ಅಂದ್ರೆ ಇದು ಎಕ್ಸ್ ಆಗಿರುತ್ತೆ. ಹೌದಾ? ಯಾಕಂದ್ರೆ ಸೈನ್ ಟಿ ಈಕ್ವಲ್ ಟು ಎಕ್ಸ್ ತಾನೆ, ಅಂದ್ರೆ ಇದು ಟಿ ಆಗಿರುತ್ತೆ. ಇದು ಹೌದಾ? ಇದು ಎಕ್ಸ್ ಆಯ್ತು, ಹೈಪಾಟನಸ್ 1, ಹಾಗಾದ್ರೆ ಇದೇನಾಗಿರ್ಬೇಕು, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗಿರುತ್ತೆ. ಹೌದಾ? ಹಾಗಾದ್ರೆ ನೋಡಿ ಇಲ್ಲಿ ಕಾಸ್ ಟಿ ಅಂದ್ರೆ ಏನ್ ಬರೀಬಹುದು ನಾವು, ಅಡ್ಜಸೆಂಟ್ ಬೈ ಹೈಪಾಟನಸ್ ಅಂದ್ರೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಹೌದಾ? ನೋಡಿ ಹಾಗಾದ್ರೆ ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿರ್ತಾರೆ ಅಷ್ಟೇ. ಮೈನಸ್ ಟಿ ಅಂದ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಕಾಸ್ ಟಿ ಅಂದ್ರೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಸೈನ್ ಟಿ ಅಂದ್ರೆ ಎಕ್ಸ್ ಪ್ಲಸ್ ಸಿ, ಇಷ್ಟು ಬರುತ್ತೆ ಅಷ್ಟೇ. ಅಂದ್ರೆ ಎಕ್ಸ್ ಮೈನಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ, ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಹೌದಾ? ನೋಡಿ 68 ಸೇಮ್ ಟೈಪೇ ಮಾಡೋದು. 68 ನೋಡಿ, ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 3/2 ಡಿ ಎಕ್ಸ್ ಇದೆ. ನೋಡಿ ಈಸಿಯಾಗಿ ಮಾಡ್ಕೋಬಹುದು. ಸೇಮ್ ತೊಗೊಳ್ಳಿ, ಲೆಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ತಗೊಂಡೆ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಟಿ. ಹಾಗಾದ್ರೆ ಡಿಫ್ರೆನ್ಶಿಯೇಷನ್ ಮಾಡ್ಕೊಂಡೆ ಅಂದ್ರೆ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಟಿ ಡಿ ಟಿ ತಾನೆ, ಜೊತೆ ಟ್ರಯಾಂಗಲ್ ತಗೊಂಡಿರ್ತೀನಿ, ಯೂಸ್ ಆಗುತ್ತೆ ಇಷ್ಟು. ಇದು ಟಿ ತಗೊಂಡೆ ಅಂದ್ರೆ ಇದು ಎಕ್ಸ್, ಇದು 1, ಇದು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಹೌದಾ? ಇಷ್ಟು ಗೊತ್ತಿರಲಿ. ನೋಡಿ ಇಷ್ಟು ಈಗ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ ದೇರ್ಫೋರ್ ಐ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬದಲು ಟಿ ಬರೀತೀನಿ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಟಿ ಹೋಲ್ ಪವರ್ 3/2 ಡಿ ಎಕ್ಸ್ ಅಂದ್ರೆ
ಕಾಸ್ ಟಿ ಡಿ ಟಿ ಹೌದಾ. ಅದು ನೋಡಿ ಟಿ ಇಂಟು ಕಾಸ್ ಟಿ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಅಲ್ಲ, ಕಾಸ್ ಸ್ಕ್ವೇರ್ ಟಿ ಹೋಲ್ ಪವರ್ 3/2 ಡಿ ಟಿ. 2 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇದೇನು ಬರುತ್ತೆ, ಟಿ ಇಂಟು ಕಾಸ್ ಟಿ ಬೈ ಕಾಸ್ ಕ್ಯೂಬ್ ಟಿ ಡಿ ಟಿ. ಒಂದು ಕಾಸ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಟಿ ಬೈ ಕಾಸ್ ಸ್ಕ್ವೇರ್ ಟಿ ಡಿ ಟಿ ಹೌದಾ. ಅಂದ್ರೆ ಟಿ ಇಂಟು 1 ಬೈ ಕಾಸ್ ಸ್ಕ್ವೇರ್ ಅಂದ್ರೆ ಸೀಕೆಂಡ್ ಸ್ಕ್ವೇರ್ ಟಿ ಡಿ ಟಿ ಬರುತ್ತೆ ಹೌದಾ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೇಕು ನೋಡಿ. ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್ ಅಷ್ಟೇ. ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡಿರೈವೇಟಿವ್ ಆಫ್ ಟಿ ಅಂದ್ರೆ ಡಿ ಟಿ. ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಅಲ್ಲ, ಅಂದ್ರೆ ಸೀಕೆಂಡ್ ಸ್ಕ್ವೇರ್ ಟಿ ಇದು ಆಕ್ಚುಲಿ ಇಂಟಿಗ್ರೇಷನ್ ಟ್ಯಾನ್ ಟಿ ಬಂದಿರುತ್ತೆ ಹೌದಾ. ಹಾಗಾದ್ರೆ ಇದು ಟಿ ಇಂಟು ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಟಿ ಅಂದ್ರೆ ಟ್ಯಾನ್ ಟಿ ಮೈನಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಟಿ ಅಂದ್ರೆ ಮೈನಸ್ ಲಾಗ್ ಆಫ್ ಕಾಸ್ ಟಿ ಪ್ಲಸ್ ಸಿ ಹೌದಾ. ಅದೇ ನೋಡಿ ಆನ್ಸರ್ ಟಿ ಇಂಟು ಟ್ಯಾನ್ ಟಿ ಪ್ಲಸ್ ಲಾಗ್ ಆಫ್ ಕಾಸ್ ಟಿ ಪ್ಲಸ್ ಸಿ ಇಷ್ಟು ಬರುತ್ತೆ. ಅದು ನೋಡಿ ಇಲ್ಲಿ ಟ್ಯಾನ್ ಒಳಗೆಲ್ಲ ಇಲ್ಲ, ಟಿ ಮಾತ್ರ ಏನ್ ತಗೊಂಡಿದೀವಿ ಅಂದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಹೌದಾ. ಇದೊಂದನ್ನು ಮಾತ್ರ ಬರ್ಕೋಬಹುದು, ಇನ್ನು ಉಳಿದಿರೋದೆಲ್ಲ ಟ್ರಯಾಂಗಲ್ ಯೂಸ್ ಮಾಡ್ಕೊಂಡು ಬರಿಬೇಕು. ಅಂದ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹಾಗೆ ಬರೀತೀನಿ ಇಂಟು ನೋಡಿ ಟ್ಯಾನ್ ಟಿ ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಎಕ್ಸ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬರೀಬಹುದಲ್ಲ, ಪ್ಲಸ್ ಲಾಗ್ ಆಫ್ ಕಾಸ್ ಟಿ ಅಂದ್ರೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಹೌದಾ. ಟ್ರಯಾಂಗಲ್ ನೋಡ್ಕೋಬೇಕಷ್ಟೇ. ಕಾಸ್ ಟಿ ಅಂದ್ರೆ ಇಲ್ಲಿ ನೋಡಿ ಟ್ಯಾನ್ ಟಿ ಅಂದ್ರೆ ಎಕ್ಸ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಕಾಸ್ ಟಿ ಅಂದ್ರೆ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೌದಾ. ಅದನ್ನ ಇಲ್ಲಿ ಯೂಸ್ ಮಾಡ್ಕೊಂಡ್ವಿ ಅಷ್ಟೇ. ಅದೇ ನೋಡಿ ಆನ್ಸರ್ ಎಷ್ಟು ಬರುತ್ತೆ, ಎಕ್ಸ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಲಾಗ್ ಆಫ್ ನೋಡಿ ರೂಟ್ ನ ಹಾಫ್ ಅನ್ಕೊಂಡ್ವಿ ಅಂದ್ರೆ ಹಾಫ್ ಈ ಕಡೆ ಬಂದ್ಬಿಡುತ್ತಲ್ಲ, ಹಾಗಾದ್ರೆ ಇದನ್ನ ಈಗೂ ಬರೀಬಹುದು. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಎಕ್ಸ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಹಾಫ್ ಇಂಟು ಲಾಗ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಅಂತ ಬರೀಬಹುದು ಹೌದಾ. ಅಂದ್ರೆ ನೋಡಿ ಆಪ್ಷನ್ ಎ ಬರುತ್ತೆ ನೋಡಿ. ಈ ತರದೆಲ್ಲ ಸ್ವಲ್ಪ ರೇರ್ ಕೇಳೋದು, ಬಟ್ ಐಡಿಯಾ ಗೊತ್ತಿರಲಿ ಅಷ್ಟೇ. ಸೈನ್ ಇನ್ವರ್ಸ್ ಎಕ್ಸ್ ಗೆ ಟಿ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಇದ್ವಿ, ಆಯ್ತಲ್ಲ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡಿ ಡೆಫಿನೆಟ್ ಇಂಟಿಗ್ರಲ್ ಮಾಡ್ಕೊಂತೀವಿ. ಸ್ವಲ್ಪ ಪ್ರಾಪರ್ಟೀಸ್ ನೋಡ್ಕೊಂಡಿರಿ ಅಷ್ಟೇ. ಆ ಪ್ರಾಪರ್ಟೀಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಾಬ್ಲಮ್ಸ್ ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ, ಆಯ್ತಲ್ಲ. ಥ್ಯಾಂಕ್ ಯು.